ಕರುಣಕರ್ತ ಯೇಸುವೆ ನಿನ್ನ, ಕರುಣಕರ್ತ ಯೇಸುವೆ ನಿನ್ನ ದಯವ ಕೋರುವೆ, ದಯವ ಕೋರುವೆ. ನಿನ್ನ ಸನಿಹದಲ್ಲಿ ನಾನಿರುವೆ, ನಿನ್ನ ಸನಿಹದಲ್ಲಿ ನಾನಿರುವೆ. ಕೃಪೆಯ ತೋರಿಸು, ಸಂತೃಪ್ತಿ ಪಾಡಿಸು. ಕರುಣಕರ್ತ ಯೇಸುವೆ ನಿನ್ನ, ಕರುಣಕರ್ತ ಯೇಸುವೆ ನಿನ್ನ ದಯವ ಕೋರುವೆ, ದಯವ ಕೋರುವೆ. ನಿನ್ನ ಸನಿಹದಲ್ಲಿ ನಾನಿರುವೆ, ನಿನ್ನ ಸನಿಹದಲ್ಲಿ ನಾನಿರುವೆ. ಕೃಪೆಯ ತೋರಿಸು, ಸಂತೃಪ್ತಿ ಪಾಡಿಸು. ಆದಿಯು ಅಂತ್ಯವೂ ಇಲ್ಲದ ಕರ್ತನು, ಆದಿಯು ಅಂತ್ಯವೂ ಇಲ್ಲದ ಕರ್ತನು. ಮಹಾದೇವರು ನೀ, ಮಹಾದೇವರು ನೀ. ಸರ್ವಶಕ್ತನು ಅಪರಿಮಿತನು, ಸರ್ವಶಕ್ತನು ಅಪರಿಮಿತನು. ಪ್ರೇಮದಾಯಕನು, ಪ್ರೇಮದಾಯಕನು. ಕರುಣಕರ್ತ ಯೇಸುವೆ ನಿನ್ನ, ಕರುಣಕರ್ತ ಯೇಸುವೆ ನಿನ್ನ ದಯವ ಕೋರುವೆ, ದಯವ ಕೋರುವೆ. ನಿನ್ನ ಸನಿಹದಲ್ಲಿ ನಾನಿರುವೆ, ನಿನ್ನ ಸನಿಹದಲ್ಲಿ ನಾನಿರುವೆ. ಕೃಪೆಯ ತೋರಿಸು, ಸಂತೃಪ್ತಿ ಪಾಡಿಸು. ತಂದೆ ಮಗನು ಪರಿಶುದ್ಧಾತ್ಮನು, ತಂದೆ ಮಗನು ಪರಿಶುದ್ಧಾತ್ಮನು. ತ್ರೈಕ ದೇವರು ನೀ, ತ್ರೈಕ ದೇವರು ನೀ. ಅದೃಶ್ಯ ರೂಪನು ಆಗಮ್ಯ ಬೆಳಕು, ಅದೃಶ್ಯ ರೂಪನು ಆಗಮ್ಯ ಬೆಳಕು. ನಿತ್ಯ ದೇವರು, ನಿತ್ಯ ದೇವರು. ಕರುಣಕರ್ತ ಯೇಸುವೆ ನಿನ್ನ, ಕರುಣಕರ್ತ ಯೇಸುವೆ ನಿನ್ನ ದಯವ ಕೋರುವೆ, ದಯವ ಕೋರುವೆ. ನಿನ್ನ ಸನಿಹದಲ್ಲಿ ನಾನಿರುವೆ, ನಿನ್ನ ಸನಿಹದಲ್ಲಿ ನಾನಿರುವೆ. ಕೃಪೆಯ ತೋರಿಸು, ಸಂತೃಪ್ತಿ ಪಾಡಿಸು. ಸೃಷ್ಟಿಕರ್ತನು ಮಾನವ ಜಾತಿಯ, ಸೃಷ್ಟಿಕರ್ತನು ಮಾನವ ಜಾತಿಯ ರಕ್ಷಿಸ ಬಂದಾತನಿ, ರಕ್ಷಿಸ ಬಂದಾತನಿ. ಸಂಪೂರ್ಣ ಮನುಷ್ಯ ಪಾಪರಹಿತನು, ಸಂಪೂರ್ಣ ಮನುಷ್ಯ ಪಾಪರಹಿತನು. ದೈವತ್ವ ತೋರ್ಪಿಹನು, ದೈವತ್ವ ತೋರ್ಪಿಹನು. ಕರುಣಕರ್ತ ಯೇಸುವೆ ನಿನ್ನ, ಕರುಣಕರ್ತ ಯೇಸುವೆ ನಿನ್ನ ದಯವ ಕೋರುವೆ, ದಯವ ಕೋರುವೆ. ನಿನ್ನ ಸನಿಹದಲ್ಲಿ ನಾನಿರುವೆ, ನಿನ್ನ ಸನಿಹದಲ್ಲಿ ನಾನಿರುವೆ. ಕೃಪೆಯ ತೋರಿಸು, ಸಂತೃಪ್ತಿ ಪಾಡಿಸು. Continuing our study from the foundation book Genesis. ನಾವು ಆ ಒಂದು ಆಸ್ತಿವಾರದ ಪುಸ್ತಕವಾದಂತ ಆದಿಕಾಂಡ ಪುಸ್ತಕದಿಂದ ನಾವು ಅಧ್ಯಯನವನ್ನು ಮುಂದುವರಿಸ್ತಾ ಇದ್ದೇವೆ. We have followed the life of Abraham, Isaac, and now we are following the life of the patriarch Jacob. ನಾವು ಅಬ್ರಾಮ್, ಇಸಾಕ್,
ಮತ್ತು ಮೂಲ ಪಿತೃವಾದಂತ ಯಾಕೋಬ್ ಇವರ ಒಂದು ಅವರನ್ನು ನಾವು ಹಿಂಬಾಲಿಸ್ತಾ ನಾವು ಬಂದಿದ್ದೇವೆ. We saw how even though he was a deceiver, how God's mercy in him, how he delivered him from Laban and later from his brother Esau. ಯಾಕೋಬನ ಆತನು ಮೋಸಗಾರನಾಗಿದ್ದಾಗ್ಯೂ ಕೂಡ ಆತನನ್ನ ದೇವರು ಹೇಗೆ ಆತನ ನಡೆಸುತ್ತಾ ಬಂದನು ಮತ್ತು ಲಾಬಾನನ ಮನೆಯಲ್ಲಿಯೂ ಮತ್ತು ಆತನ ಒಂದು ಆತನ ಮತ್ತು ಆತನ ಅಣ್ಣ ತಮ್ಮಂದಿರಲ್ಲಿ ಆತನ ಹೇಗೆ ನಡೆಸಿದರೆಂಬುದಾಗಿ ನಾವು ನೋಡ್ತಾ ಬಂದೆವು. And God told him when he was in Laban's place to go to Bethel. ಲಾಬಾನ್ನ ಸ್ಥಳದಲ್ಲಿ ಆತನು ಇರುವಾಗ ದೇವರು ಆತನು ಯಾಕೋಬನಿಗೆ ಹೇಳಿದಂಥದ್ದು ನೀನು ಬೇತೇಲಿಗೆ ಹೋಗು ಎಂಬುದಾಗಿ. But on the way he stopped in Shechem. ಆ ಒಂದು ದಾರಿಯಲ್ಲಿ ಆತನು ಶೆಕೆಮ್ನಲ್ಲಿ ಆತನು ಇಳಿದುಕೊಂಡನು. And he made his tent there, and we read in chapter 33:18 that Jacob came safely to Shechem. ಅಧ್ಯಾಯ 33ರಲ್ಲಿ ನಾವು ನೋಡ್ತೇವೆ ಆತನು ಸುರಕ್ಷಿತವಾಗಿ ಶೆಕೆಮಿಗೆ ಬಂದು ಇಳಿದನೆಂಬುದಾಗಿ ನಾವು ಅಲ್ಲಿ ನೋಡುವಂತವರಾಗಿದ್ದೇವೆ. He took a detour. He went out from the direction God gave him to go to Bethel. ದೇವರು ಆತನಿಗೆ ಬೆತೇಲಿಗೆ ಹೋಗೆಂಬುದಾಗಿ ಹೇಳಿದ್ರು ಕೂಡ ಆತನು ಅದರಿಂದ ತಪ್ಪಿ ಆತನು ಬೇರೆ ಕಡೆಗೆ ಹೋದಂತ ಸ್ಥಿತಿಯನ್ನು ನೋಡುತ್ತೇವೆ. And then chapter 34 we were studying the tragic incident happened in the family of Jacob. ಯಾಕೋಬನ ಒಂದು ಕುಟುಂಬದಲ್ಲಿ ಒಂದು ದುಸ್ಥಿತಿ ಮತ್ತು ಒಂದು ದುಸ್ಥಿತಿ ಆಗುವುದನ್ನ ನಾವು 34ನೇ ಅಧ್ಯಾಯದಲ್ಲಿ ನಾವು ನೋಡುವಂತವರಾಗಿದ್ದೇವೆ. Jacob's daughter Dinah was violated by Shechem. ಇಲ್ಲಿ ಯಾಕೋಬನ ಮಗಳು ದೀನಳು ಅವಳು ಶೆಕೆಮಿನಲ್ಲಿ ಆ ಒಂದು ನಡೆದಂತ ಘಟನೆ ಕುರಿತಾಗಿ ನಾವು ನೋಡುವಂತವರಾಗಿದ್ದೇವೆ. And even though this boy, his name is also Shechem, even though he violated her, but he wanted to marry her. ಶೆಕೆಮ್ ಎಂಬುದಾಗಿ ಆತನ ಹೆಸರು ಶೆಕೆಮ್ ಎಂಬುದಾಗಿಯೂ ಇರುವಂತದ್ದಾಗಿದೆ. ಆತನು ಅವಳನ್ನ ದೀನಳನ್ನ ಆತನು ದುರುಪಯೋಗ ಮಾಡಿಕೊಂಡಿದ್ದಾಗಿಯೂ ಕೂಡ ಆತನು ಅವಳನ್ನ ಮದುವೆ ಮಾಡಿಕೊಳ್ಳಬೇಕೆಂಬುದಾಗಿ ಆತನು ಇಚ್ಛಿಸಿದನು. And he loved her so much. ಅವಳನ್ನ ಹೆಚ್ಚಾಗಿ ಆತನು ಪ್ರೀತಿಸಿದ ಆತನಾಗಿದ್ದನು. He and his father came to Jacob proposing a marriage. ಆತನು ಮತ್ತು ಆತನ ತಂದೆಯು ಯಾಕೋಬನ ಹತ್ರ ಬಂದು ಅವರು ಮದುವೆಯ ಸಂಬಂಧದ ಕುರಿತಾಗಿ ಅಲ್ಲಿ ಕೇಳುವುದಕ್ಕಾಗಿ ಅಲ್ಲಿ ಬರುವಂತದ್ದನ್ನು ನಾವು ನೋಡ್ತೇವೆ. And the father offered that you can stay here and you can make riches here. The land is very big, so he offered a compromise. ಇಲ್ಲಿ ಯಾಕೋಬನು ಒಂದು ಹೊಂದಾಣಿಕೆ ಮಾಡಿಕೊಳ್ಳುವುದನ್ನ ನಾವು ನೋಡ್ತೇವೆ. ಆತನು ನೀನು ಇಲ್ಲೇ ಇದ್ದುಕೊಂಡು ನಿನ್ನ ಈ ಒಂದು ಸ್ಥಳವು ಅದು ದೊಡ್ಡದಾಗಿದೆ, ಇಲ್ಲೇ ನೀನು ನಿನ್ನ ಆಸ್ತಿ ಐಶ್ವರ್ಯವನ್ನ ಹೆಚ್ಚಿಸಿಕೋ ಎಂಬುದಾಗಿ ಒಂದು ಆಯ್ಕೆಯನ್ನು ಕೊಡುವುದನ್ನು ನಾವು ಅಲ್ಲಿ ನೋಡ್ತೇವೆ. Not Jacob, but the boy's father. ಯಾಕೋಬನಲ್ಲ, ಆ ಒಂದು ಹುಡುಗನ ತಂದೆಯು. And the boy was so loving her that he can give any dowry for the girl. ಇಲ್ಲಿ ಆ ಒಬ್ಬ ವ್ಯಕ್ತಿಯು ಈ ದೀನಳನ್ನ ಎಷ್ಟಾಗಿ ಪ್ರೀತಿ ಮಾಡಿದನೆಂಬುದಾಗಿ ನೋಡುವಾಗ ಆತನು ಆ ಒಂದು ಹೆಣ್ಣಿಗೆ ತೆರವನ್ನು ಕೊಡುವುದಕ್ಕೂ ಕೂಡ ಆತನು ಮುಂದಾಗುವಂತನಾಗಿದ್ದಾನೆ. That is where we left off. We didn't complete chapter 34, so we will continue from verse 13. ನಾವು ಅಲ್ಲಿಗೆ ನಾವು ಹೋದ ವಾರ ನಿಂತಂತವರಾದೆವು. 13ನೇ ವಚನದವರೆಗೂ ನಿಂತಂತವರಾದೆವು. ನಾವು ಈಗ ಅದನ್ನು ಮುಂದುವರಿಸೋಣ. Let's read verse 13 to 15. Naveen. ಸೋದರ ನವೀನ್ ಅವರು ಓದ್ಬೇಕಾಗಿ ಕೇಳ್ಕೊಳ್ತೇವೆ. Naveen Illava. Brother Niranjan, are you available? Okay, verse 13 to 15. Somebody read it. 13ರಿಂದ 15ನೇ ವಾಕ್ಯನ ಓದುತ್ತಾ ಬರೋಣ. ಶೆಕೆಮನು ತಮ್ಮ ತಂಗಿಯಾದ ದೀನಳನ್ನು ಕೆಡಿಸಿದ್ದರಿಂದ ಯಾಕೋಬನ ಮಕ್ಕಳು ಅವನಿಗೂ ಅವನ ತಂದೆಯಾದ ಹಮೋರನಿಗೂ
ಕಪಟದಿಂದ ಉತ್ತರ ಕೊಟ್ಟು ಸುನ್ನತಿ ಇಲ್ಲದವನಿಗೆ ತಮ್ಮ ತಂಗಿಯನ್ನು ಕೊಡುವುದಕ್ಕಾಗುವುದಿಲ್ಲ. ಹಾಗೆ ಮಾಡುವುದು ನಮಗೆ ಅಪಮಾನ. ನಿಮ್ಮಲ್ಲಿ ಪುರುಷರೆಲ್ಲರೂ ಸುನ್ನತಿ ಮಾಡಿಸಿಕೊಂಡು ನಮ್ಮಂತೆ ಆಗಬೇಕು. After Shechem and his father gave an offer to marry, the boys were not at home. When they came back, they heard, and now we read the boys' response. Shall I continue? Yeah, you can continue. Thank you, Vijay. Vijay brother, thank you. Thank you, brother. ಶೆಕೆಮನ ತಂದೆಯು ಯಾಕೋಬನ ಬಳಿಗೆ ಬಂದು ತನ್ನ ಮಗನಿಗಾಗಿ ಹೆಣ್ಣನ್ನ ಕೊಡಲಿಕ್ಕಾಗಿ ವಧು ದಕ್ಷಿಣೆಯನ್ನು ಕೊಡುತ್ತೇನೆ ಎಂಬುದಾಗಿ ಹೇಳಿದ ಮಾತು ಆತನ ಅಣ್ಣಂದಿರಿಗೆ ಗೊತ್ತಿರಲಿಲ್ಲ, ಆತನ ಮಕ್ಕಳಿಗೆ ಗೊತ್ತಿರಲಿಲ್ಲ. ಈಗ ಅವರು ಕೆಲಸದಿಂದ ಬಂದಾಗ ಆ ಮಾತನ್ನ ತಿಳಿದುಕೊಳ್ಳುತ್ತಾರೆ. Now we see their response. ನಾವು ಈಗ ಅವರ ಪ್ರತಿಕ್ರಿಯೆನ ಇಲ್ಲಿ ನೋಡ್ತಾ ಇದ್ದೇವೆ. Now in here also we read the response of Jacob's son, but Jacob is quiet. ಇಲ್ಲಿ ನಾವು ಯಾಕೋಬನ ಮಕ್ಕಳ ಪ್ರತಿಕ್ರಿಯೆಯನ್ನು ಸಹ ನಾವು ನೋಡ್ತೇವೆ, ಆದರೆ ಯಾಕೋಬನು ಸುಮ್ಮನಿರುವುದನ್ನು ನಾವು ಕಾಣುತ್ತೇವೆ. Jacob's son's response was one of deception. ಯಾಕೋಬನ ಮಕ್ಕಳ ಆ ಒಂದು ಯೋಜನೆ ಅದು ಒಂದು ಕಪಟದಿಂದ ಕೂಡಿದಂತಹ ಮೋಸಕರ ಯೋಜನೆ ಆಗಿತ್ತು. They are using spiritual things to deceive. ಅವರು ಆತ್ಮೀಕ ಸಂಗತಿಗಳನ್ನ ಉಪಯೋಗಿಸಿ ಮೋಸ ಮಾಡುತ್ತಿದ್ದಾರೆ. Jacob should have taken leadership in his family. ಯಾಕೋಬನು ತನ್ನ ಕುಟುಂಬದ ನಾಯಕತ್ವ ವಹಿಸಿಕೊಳ್ಳಬೇಕಿತ್ತು. We don't see that here. ಆದರೆ ಅದನ್ನ ಇಲ್ಲಿ ಕಾಣುವುದಿಲ್ಲ. First of all, he should have raised Dinah with that understanding that we are a separate people. ಮೊಟ್ಟ ಮೊದಲನೇದಾಗಿ ತನ್ನ ಮಗಳಾದಂತಹ ದೀನಳನ್ನ ನಾವು ಬೇರೆಯಾದಂತಹ ಜನಾಂಗ ಅಥವಾ ಮೀಸಲಾದ ಜನಾಂಗ ಎಂಬಂತ ತಿಳುವಳಿಕೆಯಿಂದ ಆಕೆಯನ್ನು ಬೆಳೆಸಬೇಕಿತ್ತು. Even after this tragic event, he should have prevented his sons from deceiving Shechem and Hamor. ಮತ್ತು ಈ ಒಂದು ದುರ್ಘಟನೆ ಸಂಭವಿಸಿದ ನಂತರವೂ ಹಾಮೋರನನ್ನ ಮೋಸ ಮಾಡದ ಹಾಗೆ ತನ್ನ ಮಕ್ಕಳಿಗೆ ಆತನು ಬುದ್ಧಿ ಹೇಳಬೇಕಿತ್ತು. But none of that happened. ಅದ್ಯಾವುದು ಇಲ್ಲಿ ಸಂಭವಿಸಲಿಲ್ಲ. They are telling it's a reproach for us to give our sister to someone who is uncircumcised. ಸುನ್ನತಿ ಇಲ್ಲದವನಿಗೆ ನಮ್ಮ ತಂಗಿಯನ್ನ ಕೊಡುವಂತದ್ದು ಅದು ನಾಚಿಕೆಗೇಡಿನ ಕೆಲಸ ಎಂಬುದಾಗಿ ಅವರು ಹೇಳುತ್ತಿದ್ದಾರೆ. What happened, the rape that happened was more serious. ಇಲ್ಲಿ ಸಂಭವಿಸಿದಂತಹ ಆ ಮಾನಭಂಗ ಅದು ಗಂಭೀರವಾದದ್ದು. They ignored that and they are deceiving by telling circumcision is the main thing. ಆದರೆ ಅದನ್ನ ಗಂಭೀರವಾಗಿ ಪರಿಗಣಿಸುವ ಬದಲು ಅವರು ಅದಕ್ಕಿಂತ ಹೆಚ್ಚಾಗಿ ಸುನ್ನತಿಯೇ ಅತ್ಯಂತ ಪ್ರಾಮುಖ್ಯ ಎಂಬುದಾಗಿ ಹೇಳಿ ಅವರನ್ನ ಮೋಸಗೊಳಿಸುತ್ತಿದ್ದಾರೆ. Let's read verse 16 and 17 also. 16 ಮತ್ತು 17ನೇ ವಚನವನ್ನು ಸಹ ಓದಿಕೊಳ್ಳೋಣ. Naveen, are you there? ಅಂಕಲ್ ಎಷ್ಟನೇದೆ ಅಂಕಲ್? 16, 34, 34, 16 and 17. ನೆಕ್ಸ್ಟ್ ಹೋದ್ರ, ಹೀಗಾಗುವ ಪಕ್ಷದಲ್ಲಿ ಮಾತ್ರ ನಾವು ನಿಮ್ಮ ಮಾತಿಗೆ ಒಪ್ಪಿ ನಮ್ಮ ಹೆಣ್ಣು ಮಕ್ಕಳನ್ನ ನಿಮಗೆ ಕೊಡುತ್ತಾ ನಿಮ್ಮ ಹೆಣ್ಣು ಮಕ್ಕಳನ್ನ ನಾವು ತೆಗೆದುಕೊಳ್ಳುತ್ತಾ ನಿಮ್ಮಲ್ಲಿ ವಾಸ ಮಾಡಿ ನಿಮ್ಮೊಂದಿಗೆ ಒಂದೇ ಕುಲವಾಗಿರುವೆವು. ನೀವು ನಮ್ಮ ಮಾತಿಗೆ ಒಪ್ಪದೆ ಸುನ್ನತಿ ಮಾಡಿಸಿಕೊಳ್ಳದೆ ಹೋದರೆ ನಾವು ನಮ್ಮ ಹುಡುಗಿಯನ್ನ ಕರೆದುಕೊಂಡು ಹೊರಟು ಹೋಗುತ್ತೇವೆ ಅಂದರು. They are asking these Shimeon and Levi, they are asking that you go through the ritual of circumcision. ಸಿಮಿಯೋನ ಮತ್ತು ಲೇವಿ ಇಬ್ಬರು ಈ ಒಂದು ಸುನ್ನತಿ ಎಂಬ ಸಂಸ್ಕಾರವನ್ನು ನೀವು ಮಾಡಿಸಿಕೊಳ್ಳಬೇಕು ಎಂಬುದಾಗಿ ಅವರಿಗೆ ಹೇಳುತ್ತಿದ್ದಾರೆ. For Abraham and the Jewish people, circumcision was a very serious covenant that God has asked them to do. ಅಬ್ರಹಾಮನಿಗೆ ಮತ್ತು ಯಹೂದ್ಯ ಜನರಿಗೆ ಈ ಒಂದು ಸುನ್ನತಿ ಎಂಬ ಸಂಸ್ಕಾರವು ಅದು ದೇವರು ತಮ್ಮೊಟ್ಟಿಗೆ ಒಡಂಬಡಿಕೆಯನ್ನು ಮಾಡಿಕೊಂಡಂತಹ ಒಂದು ಗಂಭೀರವಾದ ಸಂಗತಿಯಾಗಿತ್ತು. It is a picture that they have this sign on their body that they are a separated people.
ಇದು ಅವರ ದೇಹದಲ್ಲಿ ಇರುವಂತಹ ಒಂದು ಗುರುತಾಗಿತ್ತು. ಯಾತಕ್ಕೆ ಅಂದರೆ ತಾವು ಪ್ರತ್ಯೇಕಿಸಲ್ಪಟ್ಟಂತಹ ಜನಾಂಗ ಎಂಬುದಕ್ಕೆ ಒಂದು ಗುರುತಾಗಿತ್ತು. But that spiritual covenant they are using for carnal thought. Niranjan, you are mute ಆಗಿದ್ದೇವೆ. Would you please repeat, uncle? They are using that spiritual covenant for earthly, fleshly, carnal thought. ಆ ಒಂದು ಆತ್ಮೀಕವಾದಂತಹ ಆ ಒಡಂಬಡಿಕೆ ಎಂಬಂತಹ ಸಂಗತಿಯನ್ನ ಈ ಲೌಕಿಕವಾದಂತಹ ದೇಹಕ್ಕೆ ಸಂಬಂಧಪಟ್ಟಂತಹ ಈ ಲೌಕಿಕ ಸಂಗತಿ ತಿಳಿಸುತ್ತಿದ್ದಾರೆ. This is a warning for many among us also. ಇದು ನಮಗೆ ಅನೇಕರಿಗೂ ಎಚ್ಚರಿಕೆಯ ಸಂಗತಿಯಾಗಿದೆ. Many times we think that if we get baptized, we become okay, we become children of God. ಅನೇಕ ಸಂದರ್ಭಗಳಲ್ಲಿ ನಾವು ಈ ರೀತಿ ಯೋಚಿಸುತ್ತೇವೆ, ಏನೆಂದರೆ ನಾನು ದೀಕ್ಷೆಯನ್ನು ತೆಗೆದುಕೊಂಡು ಬಿಟ್ಟರೆ ನಾನು ದೇವರ ಮಗನಾಗುತ್ತೇನೆ ಎಂಬಂತ ತಪ್ಪು ಭಾವನೆ. Or we marry an unbeliever and then try to baptize them to convert them as children of God or brethren. ಅಥವಾ ನಾವು ಒಬ್ಬ ಅವಿಶ್ವಾಸಿಯನ್ನ ನಂಬಿಕೆ ಇಲ್ಲದಂತ ಅನ್ಯ ಜನರನ್ನ ಮದುವೆಯಾಗಿ ಅವಳಿಗೆ ದೀಕ್ಷಾ ಸ್ನಾನ ಕೊಟ್ಟು ದೇವರ ಮಕ್ಕಳಾಗಿ ಮಾಡುತ್ತೇವೆ ಎಂಬುದಾಗಿ ತಪ್ಪಾಗಿ ಭಾವಿಸುತ್ತೇವೆ. I also know that people want to join the church thinking that will take them to heaven. ಮತ್ತು ಅನೇಕರು ಸಭೆಯನ್ನ ನಾನು ಸೇರಿಕೊಳ್ಳುವುದಾದ್ರೆ, ಈ ಚರ್ಚ್ಗೆ ನಾನು ಸೇರಿಕೊಂಡರೆ ನಾನು ಪರಲೋಕಕ್ಕೆ ಹೋಗುತ್ತೇನೆ, ದೇವರ ಮಗನಾಗುತ್ತೇನೆ ಎಂಬ ತಪ್ಪು ಭಾವನೆಯಿಂದ ಸೇರಿಕೊಳ್ಳುತ್ತಾರೆ. I know a few of them who have done that even in our assembly, Agape Assembly. ಹಾಗೆ ಮಾಡಿದಂತಹ ಕೆಲವರು ನನಗೆ ಪರಿಚಯ ಉಂಟು. ನಮ್ಮ ಅಗಪೆ ಸಭೆಯಲ್ಲಿಯೂ ಸಹ ಅಂತ ಕಾರ್ಯ ನಡೆದಿದೆ. The boy wanted to marry a girl who claimed to be a believer. She was a baptized believer. ಒಬ್ಬ ಅನ್ಯ ಜನನಾದಂತಹ ಹುಡುಗನು ನಮ್ಮ ಸಭೆಯ ಒಬ್ಬ ವಿಶ್ವಾಸಿ ಎಂಬುದಾಗಿ ಹೇಳಿಕೊಂಡಂತಹ ದೀಕ್ಷಾಸ್ನಾನ ಪಡೆದು ಹೆಣ್ಣು ಮಗಳನ್ನ ಮದುವೆ ಆಗಬೇಕೆಂಬುದಾಗಿ ಬಯಸಿದನು. And then the girl said, no, you have to get baptized, you have to witness and then get baptized, then only you can marry me. ಆ ಹುಡುಗಿ ಹೇಳಿದಳು, ಇಲ್ಲ, ನೀನು ಮೊದಲು ದೀಕ್ಷಾ ಸ್ನಾನ ತೆಗೆದುಕೊಂಡು ಸಾಕ್ಷಿಯನ್ನ ಕೊಡಬೇಕು, ಆಗ ಮಾತ್ರ ನನ್ನ ಮದುವೆ ಆಗಲಿಕ್ಕೆ ಸಾಧ್ಯ ಎಂಬುದಾಗಿ ಆ ಹುಡುಗಿ ಆತನಿಗೆ ಹೇಳಿದಳು. We have waited long time and taught him about what baptism. He admitted everything, but after baptism, little later, after even breaking bread, coming to church, and afterwards he went away because he got the girl, he is married to the girl. Later now he is worshipping idol. ನಂತರ ನಾವು ಅನೇಕ ದಿನಗಳ ಕಾಲ ಕಾದ ನಂತರ ಆ ಹುಡುಗನಿಗೆ ದೀಕ್ಷಾ ಸ್ನಾನದ ಕುರಿತಾದಂತಹ ರಕ್ಷಣೆಯ ಕುರಿತಾದಂತಹ ವಿಷಯಗಳನ್ನು ಬೋಧಿಸಿದಾಗ ಆತನು ದೀಕ್ಷಾ ಸ್ನಾನ ತೆಗೆದುಕೊಂಡನು. ನಮ್ಮ ಮಧ್ಯದಲ್ಲಿ ರೊಟ್ಟಿ ಮುರಿಯೋದರಲ್ಲಿಯೂ ಅದನ್ನು ಪಾಲು ತೆಗೆದುಕೊಳ್ಳುತ್ತಿದ್ದನು. ಆದರೆ ಸ್ವಲ್ಪ ದಿನಗಳ ನಂತರ ಆತನು ಹಿಂಜಾರಿ ಹೋಗಿ ಈಗ ವಿಗ್ರಹ ಆರಾಧನೆಯಲ್ಲಿ ತೊಡಗಿದ್ದಾನೆ. Hinjari was only believers can backslide. He was never a genuine believer. There was no real conversion in the heart. ಹಿಂಜಾರಿ ಹೋಗಲಿಲ್ಲ. ವಿಶ್ವಾಸಿಗಳು ರಕ್ಷಣೆ ಹೊಂದಿದವರು ಮಾತ್ರ ಹಿಂಜಾರಲಿಕ್ಕೆ ಸಾಧ್ಯ, ಆದರೆ ಈತನು ರಕ್ಷಣೆಯನ್ನೇ ಹೊಂದಿರಲಿಲ್ಲ. So many cases we remember like that. ಅನೇಕ ಪ್ರಕರಣಗಳು ನನ್ನ ಜ್ಞಾಪಕದಲ್ಲಿ ಇನ್ನೂ ಇದೆ. There are some pastors ready to marry as long as they get baptized. ಕೆಲವು ಪಾಸ್ಟರ್ಸ್ಗಳು ತಾವು ಯಾರಾದರೂ ದೀಕ್ಷಾ ಸ್ನಾನ ತೆಗೆದುಕೊಂಡಿದ್ದರೆ ಅಂತವರನ್ನ ಮದುವೆ ಮಾಡಿಸಲಿಕ್ಕೆ ಅವರು ಸಿದ್ಧರಿರುತ್ತಾರೆ, ಅವರು ರಕ್ಷಣೆ ಹೊಂದಿದ್ದಾರೋ ಇಲ್ಲವೋ ಎಂಬುದನ್ನು ತಿಳಿದುಕೊಳ್ಳದೆ. Sometimes brethren assemblies conduct their marriage because the girl got baptized. ಅನೇಕ ಸಂದರ್ಭಗಳಲ್ಲಿ ಸಹೋದರ ಸಭೆಗಳು ಸಹ ಹುಡುಗಿ ದೀಕ್ಷಾ ಸ್ನಾನ ಮಾಡಿಸಿಕೊಂಡಿದ್ದಾಳೆ ಎಂಬ ಕಾರಣಕ್ಕಾಗಿ ಮದುವೆಯನ್ನ ನಡೆಸಲು ಮುಂದಾಗುತ್ತಾರೆ. None of these rituals will save a person. Only a relationship with Jesus Christ, as we read in John 17:3, then only we can be born again, a true believer. ಈ ಯಾವ ಅಬಾಹ್ಯ ಕಾರ್ಯಗಳು ನಮ್ಮನ್ನ ರಕ್ಷಣೆಗೆ ನಡೆಸುವುದಿಲ್ಲ ಅಥವಾ ದೇವರ ಮಕ್ಕಳಾಗಲಿಕ್ಕೆ ಮಾಡುವುದಿಲ್ಲ. ಬದಲಾಗಿ ಯೋಹಾನನ ಸುವಾರ್ತೆ 17ನೇ ಅಧ್ಯಾಯ 3ನೇ ವಚನದಲ್ಲಿ ನಾವು ನೋಡುವ ಪ್ರಕಾರ ನಾವು ನಿಜವಾದಂತಹ ಕರ್ತನೊಟ್ಟಿಗೆ ವೈಯಕ್ತಿಕ ಸಂಬಂಧವನ್ನ ಹೊಂದಿದಾಗ ಮಾತ್ರ ನಾವು ದೇವರ ಮಕ್ಕಳಾಗಲಿಕ್ಕೆ ಸಾಧ್ಯ.
read verse 16 again. What these boys are telling to those unbelievers. Read verse 16 again. 16ನೇ ವಚನವನ್ನ ಮತ್ತೆ ಓದಿರಿ. ಇಲ್ಲಿ ವಿಶ್ವಾಸಿಗಳಾದಂತಹ ಶೆಕೆಮಿನ ಜನರಿಗೆ ಆ ಇಬ್ಬರು ಗಂಡು ಮಕ್ಕಳು ಏನು ಹೇಳುತ್ತಿದ್ದಾರೆ ಎಂಬುದಾಗಿ ನಾವು ನೋಡೋಣ. ಈಗಾಗುವ ಪಕ್ಷದಲ್ಲಿ ಮಾತ್ರ ನಾವು ನಿಮ್ಮ ಮಾತಿಗೆ ಒಪ್ಪಿ ನಮ್ಮ ಹೆಣ್ಣು ಮಕ್ಕಳನ್ನು ನಿಮಗೆ ಕೊಡುತ್ತಾ ನಿಮ್ಮ ಹೆಣ್ಣು ಮಕ್ಕಳನ್ನು ನಾವು ತೆಗೆದುಕೊಳ್ಳುತ್ತಾ ನಿಮ್ಮಲ್ಲಿ ವಾಸ ಮಾಡಿ ನಿಮ್ಮೊಂದಿಗೆ ಒಂದೇ ಕುಲವಾಗಿರುವೆವು. This is told by Simeon and Levi. These are Jacob's children telling we can intermarry and then finally we will all become one people. ಇದು ಯಾಕೋಬನ ಮಕ್ಕಳಾದಂತಹ ಸಿಮೆಯೋನ ಮತ್ತು ಲೇವಿ ಹೇಳುತ್ತಿರುವಂತಹ ಮಾತಾಗಿದೆ. ಏನಂದ್ರೆ ನಾವು ಪರಸ್ಪರ ಮದುವೆ ಮಾಡಿಕೊಳ್ಳಬಹುದು, ಆಗ ನಾವು ಒಂದೇ ಜನವಾಗಿ ವಾಸಿಸಬಹುದು ಎಂಬುದಾಗಿ ಹೇಳುತ್ತಿದ್ದಾರೆ. It is they are deceiving, okay, but look at the statement that comes from their mouth. ಅವರು ಮೋಸ ಮಾಡುತ್ತಿದ್ದಾರೆ, ಆದ್ದರಿಂದ ಅವರ ಬಾಯಿಂದ ಬರುವಂತಹ ಮಾತುಗಳನ್ನು ಗಮನಿಸಿ. God told Abraham very clearly, come out from among them, be separate, and God has given them clear direction not to intermarry with the pagan people. ದೇವರು ಅಬ್ರಹಾಮನನ್ನ ಆ ಜನರಿಂದ ಹೊರಟು ಬಾ ಎಂಬುದಾಗಿ ಕರೆದನು ಮತ್ತು ಪ್ರತ್ಯೇಕವಾದ ಜನಾಂಗವಾಗಿ ನೀವು ಜೀವಿಸಬೇಕು, ಅವರೊಟ್ಟಿಗೆ ಮದುವೆ ಮಾಡಿಕೊಳ್ಳಬಾರದು, ಇಜ್ಜೋಡಾಗಬಾರದು ಎಂಬುದಾಗಿ ಅವರಿಗೆ ವಿಧಿಸಿದ್ದನು. They are a separated people for God. ನಾವು ದೇವರಿಗಾಗಿ ಪ್ರತ್ಯೇಕಿಸಲ್ಪಟ್ಟಂತಹ ಜನರಾಗಿದ್ದೇವೆ. Jewish people were a separated people. ಯಹೂದ್ಯರು ದೇವರಿಗಾಗಿ ಪ್ರತ್ಯೇಕಿಸಲ್ಪಟ್ಟಂತಹ ಜನರು. Now if you go to the book of Judges, in the incident with Samson, ನೀವು ನ್ಯಾಯಸ್ಥಾಪಕರ ಪುಸ್ತಕದಲ್ಲಿ ಹೋಗುವುದಾದರೆ ಅಲ್ಲಿ ಸಂಸೋನನ ಚರಿತ್ರೆಯನ್ನು ನಾವು ಓದುವಾಗ Samson was a person who was separated as a Nazarite from his womb, his mother's womb. ಸಂಸೋನನು ತನ್ನ ತಾಯಿಯ ಗರ್ಭದಲ್ಲಿರುವಾಗಲೇ ದೇವರಿಗಾಗಿ ಪ್ರತಿಷ್ಠಿಸಲ್ಪಟ್ಟಂತಹ ನಜರಾಯನಾಗಿದ್ದ. But he became so carnal and finally he had relationship with Philistine lady girls, and now finally he was with Delilah. ಆತನು ಎಷ್ಟು ಪ್ರಾಪಂಚಿಕನಾದನು ಎಂಬುದಾಗಿ ನಾವು ನೋಡುವುದಾದರೆ ಆತನು ಒಬ್ಬ ಫಿಲಿಸ್ಟಿಯ ಹೆಣ್ಣು ಮಗಳೊಟ್ಟಿಗೆ ಸಂಬಂಧವನ್ನ ಬೆಳೆಸಬೇಕು ಎಂಬುದಾಗಿ ಆಕೆಯನ್ನು ಮದುವೆ ಮಾಡಿಕೊಂಡನು. ನಂತರ ಈಗ ದೆಲೀಲಳೊಟ್ಟಿಗೂ ಸಹ ಸಂಬಂಧವನ್ನ ಹೊಂದಿದ್ದಾನೆ. Go to Judges chapter 16. We will read 3-4 verses. ನ್ಯಾಯಸ್ಥಾಪಕರು 16ನೇ ಅಧ್ಯಾಯಕ್ಕೆ ನಾವು ನಮ್ಮ ಸತ್ಯವೇದವನ್ನು ತಿರುಗಿಸೋಣ. ಅಲ್ಲಿ 3-4 ವಚನಗಳನ್ನು ನಾವು ನೋಡಿಕೊಳ್ಳೋಣ. Samson has compromised so much. Now he is lying at the lap of Delilah. ಸಂಸೋನನು ಈ ಲೋಕದ ಜನರೊಟ್ಟಿಗೆ ಎಷ್ಟು ಹೊಂದಾಣಿಕೆ ಮಾಡಿಕೊಂಡನೆಂದರೆ ಈಗ ಆತನು ದೆಲೀಲಳ ತೊಡೆಯ ಮೇಲೆ ಮಲಗಿದ್ದಾನೆ. Read verse 5. She is asking, what is the secret of your strength? ಅಲ್ಲಿ which verse uncle? Delilah is asking, what is the secret of your strength? ಅಲ್ಲಿ ನಾವು ಅಲ್ಲಿ ನೋಡುವಾಗ ದೆಲೀಲಳು ಆತನನ್ನ ಕೇಳುತ್ತಿದ್ದಾಳೆ, ನಿನ್ನ ಈ ಮಹಾಶಕ್ತಿಯ ಗುಟ್ಟೇನು ಎಂಬುದಾಗಿ ಕೇಳುತ್ತಿದ್ದಾಳೆ. And look at verse 5. Read that. 5ನೇ ವಚನವನ್ನು ದಯಮಾಡಿ ಓದ್ರಿ. ಫಿಲಿಸ್ಟಿಯ ಪ್ರಭುಗಳು ಅವಳ ಬಳಿಗೆ ಹೋಗಿ ಅವಳಿಗೆ, ನೀನು ಅವನನ್ನು ಮರಳುಗೊಳಿಸಿ ಅವನ ಮಹಾಶಕ್ತಿಯ ಮೂಲ ಯಾವುದೆಂಬುದನ್ನು ನಾವು ಅವನನ್ನು ಗೆದ್ದು ಕಟ್ಟಿ ಕುಂದಿಸುವುದು ಹೇಗೆಂಬುದನ್ನು ಗೊತ್ತು ಮಾಡಿಕೊಂಡು ನಮಗೆ ತಿಳಿಸು, ನಮ್ಮಲ್ಲಿ ಪ್ರತಿಯೊಬ್ಬನು ನಿನಗೆ 1,100 ರೂಪಾಯಿ ಕೊಡುವೆವು ಎಂದು ಹೇಳಿದರು. So the Philistines asking Delilah to ask him what is the secret of his strength. ಫಿಲಿಸ್ಟಿಯ ನಾಯಕರುಗಳು ದೆಲೀಲಳ ಬಳಿಗೆ ಬಂದು ಆತನ ಮಹಾಶಕ್ತಿಯ ಗುಟ್ಟೇನು ಎಂಬುದಾಗಿ ಕೇಳಲು ಹೇಳುತ್ತಿದ್ದಾರೆ. Let's see what Samson is telling in verse 7. 7ನೇ ವಚನದಲ್ಲಿ ಸಂಸೋನನು ಏನು ಹೇಳುತ್ತಿದ್ದಾನೆ ಎಂಬುದನ್ನು ನಾವು ನೋಡಿಕೊಳ್ಳೋಣ. ಅವನು ಕರುಳಿನ 7 ಹಸಿ ತಂತಿಗಳಿಂದ ನನ್ನನ್ನು ಕಟ್ಟಿದರೆ ನಾನು ಬಲಹೀನನಾಗಿ ಬೇರೆ ಮನುಷ್ಯನಂತಾಗುವೆನು ಎಂದು ಹೇಳಿದನು.
Yeah, here that is a very important statement. If you do this one, of course, he's lying, okay? He's not telling the truth, but he's telling, if you do this, I will become like everyone else. ಇಲ್ಲಿ ಆತನು ಒಂದು ಸಂಗತಿಯನ್ನು ಹೇಳುತ್ತಿದ್ದಾನೆ. ಹೌದು, ಅದು ಸುಳ್ಳೇ ಆದರೂ ಸಹ ನೀನು ಈ ರೀತಿ ನನ್ನನ್ನ ಮಾಡುವುದಾದರೆ ನಾನು ಸಾಮಾನ್ಯ ಜನನಂತೆ ಆಗಿ ಬಿಡುತ್ತೇನೆ ಎಂದಾಗಿ ಹೇಳುತ್ತಿದ್ದಾನೆ. Verse 11. 11ನೇ ವಚನ. ಅವನು ಅವಳಿಗೆ ಯಾವುದಕ್ಕೂ ಉಪಯೋಗಿಸದ ಹೊಸ ಹಗ್ಗಗಳಿಂದ ನನ್ನನ್ನು ಕಟ್ಟಿದರೆ ನಾನು ಬಲಹೀನನಾಗಿ ಬೇರೆ ಮನುಷ್ಯರಂತಾಗುವೆನು ಅಂದನು. Verse 17. 17ನೇ ವಚನ. ಅವನು ಕ್ಷೌರ ಕತ್ತಿಯನ್ನು ನನ್ನ ತಲೆಯ ಮೇಲೆ ಬಂದಿಲ್ಲ. ನಾನು ಮಾತೃ ಗರ್ಭ ಬಿಟ್ಟದಿನಿಂದಲೇ ದೇವರಿಗೆ ಪ್ರತಿಷ್ಠೆನಾದವನು. ನನ್ನ ತಲೆಯನ್ನು ಕ್ಷೌರ ಮಾಡುವುದಾದರೆ ನನ್ನ ಶಕ್ತಿಯು ಹೋಗುವುದು ಮತ್ತು ನಾನು ಬಲಹೀನನಾಗಿ ಬೇರೆ ಮನುಷ್ಯನಂತಾಗುವೆನು ಎಂದು ತನ್ನ ಗುಟ್ಟನ್ನೆಲ್ಲ ಆಕೆ ಮುಂದೆ ಬೆಚ್ಚಿ ಹೇಳಿದನು. Beloved people of God, listen to this. He is telling, if you do this, first he told lie. Finally, in verse 17, finally he's telling the whole truth. And he's telling, I will become Belahinanu and I will become like everyone else. ಪ್ರಿಯರಾದ ದೇವ ಜನರೇ, ನನ್ನ ಮಾತನ್ನ ಕೇಳಿಸಿಕೊಳ್ಳಿರಿ. ಇಲ್ಲಿ ಮೊದಲು ಸಂಸೋನನು ಸುಳ್ಳು ಹೇಳಿದ್ರು ಸಹ ನಂತರ ತನ್ನ ಆ ಮಹಾಶಕ್ತಿಯ ಗುಟ್ಟನ್ನ ಹೇಳುತ್ತಾನೆ. ನನಗೆ ಕ್ಷೌರ ಮಾಡಿಸುವುದಾದರೆ ನಾನು ಬಲಹೀನನಾಗುತ್ತೇನೆ ಎಂಬುದಾಗಿ ಹೇಳುತ್ತಿದ್ದಾನೆ. We are supposed to be a people of strength because we belong to the Lord. We are never to compromise with the people of the world, whether it is in marriage or whether it's in close business, close friendship. We should never be. If we do that, we will become weak in our faith. ನಾವು ದೇವರಿಗಾಗಿ ಬಲಿಷ್ಠರಾದ ಜನರಾಗಲಿಕ್ಕಾಗಿ ಕರೆಯಲ್ಪಟ್ಟಿದ್ದೇವೆ. ನಾವು ಪ್ರತ್ಯೇಕವಾಗಿರಬೇಕು. ಈ ಲೋಕದ ಜನರೊಟ್ಟಿಗೆ ಅನ್ಯ ಜನರೊಟ್ಟಿಗೆ ಜೋಡಾಗಬಾರದು. ಅವರೊಟ್ಟಿಗೆ ಮದುವೆ ಮಾಡಿಕೊಳ್ಳುವುದಾಗಲಿ ಅಥವಾ ಹತ್ತಿರದ ವ್ಯಾಪಾರ ಸಂಬಂಧವಾಗಲಿ ಅಥವಾ ಹತ್ತಿರದ ಸ್ನೇಹವನ್ನಾಗಲಿ ಮಾಡಬಾರದು. ಯಾಕಂದರೆ ಹಾಗೆ ಮಾಡುವುದಾದರೆ ನಾವು ಬಲಹೀನರಾಗಿ ಹೋಗುತ್ತೇವೆ. We are the children of the Most High God. ನಾವು ಮಹಾದೇವರ ಮಕ್ಕಳಾಗಿದ್ದೇವೆ. And when we marry an unbeliever, we are compromising. That will eventually make us weak in our faith and we may go away from our faith. ನಾವು ಅನ್ಯ ಜನರನ್ನ ಮದುವೆಯಾಗಿ ಮಾಡಿಕೊಳ್ಳುವುದಾದರೆ ನಂತರದ ದಿನಗಳಲ್ಲಿ ಕ್ರಮೇಣವಾಗಿ ನಮ್ಮನ್ನ ಅದು ಬಲಗೊಂದಿಸುತ್ತದೆ. ನಂತರ ನಾವು ಕ್ರಿಸ್ತ ನಂಬಿಕೆಯಿಂದಲೇ ಬಿದ್ದು ಹೋಗುವ ಸಾಧ್ಯತೆ ಇದೆ. So even though Simeon and Levi are deceiving, the word that comes from their mouth is against the call of an Israelite. ಸಿಮೆಯೋನ ಮತ್ತು ಲೇವಿ ಇಬ್ಬರು ಸಹ ಮೋಸ ಮಾಡುತ್ತಿರುವುದಾದರೂ ಸಹ ಅವರ ಬಾಯಿಂದ ಬರುತ್ತಿರುವಂತಹ ಮಾತುಗಳು ಒಬ್ಬ ಇಸ್ರಾಯೇಲ, ದೇವರಿಯ ಜನರಾದಂತಹ ಇಸ್ರಾಯೇಲನ ಬಾಯಿಂದ ಬರುತ್ತಿರುವಂತಹ ಮಾತುಗಳಾಗಿವೆ. God separated Jacob's family from Laban and later from Esau. His own brother, God separated him. Now these boys are telling we can all become one. ಮೊದಲು ದೇವರು ಯಾಕೋಬನನ್ನ ಆತನ ಕುಟುಂಬವನ್ನ ಲಾಬಾನನ ಮನೆಯಿಂದ ಬೇರ್ಪಡಿಸಿದನು. ನಂತರ ಅವನ ಅಣ್ಣನಾದಂತಹ ಏಸಾವನಿಂದಲೂ ಬೇರ್ಪಡಿಸಿ ಕಾಪಾಡಿದನು. ಆದರೆ ಈಗ ಆತನ ಮಕ್ಕಳು ಹೇಳುತ್ತಿದ್ದಾರೆ, ನಾವು ಅನ್ಯ ಜನರೊಟ್ಟಿಗೆ ಒಂದಾದ ಜನರಾಗಿರಬಹುದು ಎಂಬುದಾಗಿ. If we don't take our faith seriously and understand the teaching of separation in our life, we could fall into so many tragic consequences in our life of faith. ನಾವು ನಮ್ಮ ಆತ್ಮಿಕ ಜೀವಿತವನ್ನ ಗಂಭೀರವಾಗಿ ಪರಿಗಣಿಸದೆ ಹೋದರೆ ಮತ್ತು ಪ್ರತ್ಯೇಕತೆಯನ್ನ ನಾವು ಗಂಭೀರವಾಗಿ ಪರಿಗಣಿಸದೆ ಲೋಕದ ಜನರೊಟ್ಟಿಗೆ ಮಿಶ್ರಣವಾಗುವುದಾದರೆ ನಾವು ಅದರಿಂದ ಗಂಭೀರವಾದಂತಹ ಪರಿಣಾಮಗಳನ್ನ ಎದುರಿಸಬೇಕಾಗುತ್ತದೆ. Later we see, even though this is what Simeon and Levi said, it ended in the death of the people of that city. ಸಿಮೆಯೋನ ಮತ್ತು ಲೇವಿಯರು ಈ ಮಾತನ್ನ ಸುನ್ನತಿ ಮಾಡಿಸಿಕೊಳ್ಳಿರಿ ಎಂಬುದಾಗಿ ಹೇಳಿದರು ಸಹ ನಂತರದ ಪರಿಣಾಮವೇನಾಯ್ತು? ಆ ಶೆಕೆಮಿನ ಜನರು ಅನೇಕ ಗಂಡಸರು ಅವರು ಸಾಯಬೇಕಾಯಿತು. In the early church, when people were accepting the Lord Jesus Christ to put their faith in the Lord, they were agreeing to die. They were ready to die for their faith. ಆದಿ ಸಭೆಯ ಕಾಲದಲ್ಲಿ ಜನರು ಯೇಸು ಕ್ರಿಸ್ತನನ್ನ ತಮ್ಮ ಸ್ವಂತ ರಕ್ಷಕನನ್ನಾಗಿ ಅಂಗೀಕರಿಸಿಕೊಂಡು ಕ್ರಿಸ್ತ ನಂಬಿಕೆ ಬರುವಾಗ ಅವರು ನಾನು ಕ್ರಿಸ್ತನಿಗಾಗಿ ಸಾಯಲಿಕ್ಕೂ ಸಿದ್ಧನಿದ್ದೇನೆ ಎಂಬುದಾಗಿ ತಮ್ಮ ಜೀವಿತವನ್ನೇ ಪಣಕ್ಕೆ ಇಡುತ್ತಿದ್ದರು. Even now there are many pastors, God's servants in the jail for 2 years, 5 years,
more in UP jails. There are people who take their faith very seriously. ಇಂದು ನಾವು ನೋಡುವಾಗ ಅನೇಕ ಕ್ರೈಸ್ತರು ತಮ್ಮ ಕ್ರಿಸ್ತ ನಂಬಿಕೆಯನ್ನ ಗಂಭೀರವಾಗಿ ಪರಿಗಣಿಸಿರುವುದನ್ನು ನಾವು ನೋಡುತ್ತೇವೆ. ಅನೇಕ ದೇವರ ಸೇವಕರುಗಳು, ಪಾಸ್ಟರ್ಸ್ಗಳು ಉತ್ತರ ಪ್ರದೇಶ ಮತ್ತು ಇನ್ನು ಅನೇಕ ರಾಜ್ಯಗಳಲ್ಲಿ 2 ವರ್ಷಗಳಿಂದ 3 ವರ್ಷಗಳಿಂದ ಇನ್ನೂ ಜೈಲಿನಲ್ಲೇ ಇರುವುದನ್ನು ನಾವು ನೋಡುತ್ತೇವೆ. Today many have an easy beliefism. We just raise our hand, we think we become Christian. ಇಂದು ನಮ್ಮಲ್ಲಿ ಅನೇಕರು ಸುಲಭವಾಗಿ ನಂಬುವುದನ್ನ ಮೈಗೂಡಿಸಿಕೊಂಡಿದ್ದೇವೆ. ಕೈ ಎತ್ತಿ ನಾನು ನಂಬಿದ್ದೇನೆ ಎಂಬುದಾಗಿ ಹೇಳಿ ಕ್ರಿಸ್ತ ನಂಬಿಕೆಯಲ್ಲಿದ್ದೇನೆ ಎಂಬುದಾಗಿ ಜೀವಿಸುತ್ತಾರೆ. Jacob had contact with Isaac and his grandfather Abraham. He know what kind of a price they paid for their faith. ಯಾಕೋಬನು ತನ್ನ ತಂದೆಯಾದ ಇಸಾಕನನ್ನು ಮತ್ತು ಅಬ್ರಹಾಮನೊಟ್ಟಿಗೆ ನಿಕಟವಾದ ಸಂಬಂಧವನ್ನು ಹೊಂದಿದ್ದನು. ಅವರು ತಮ್ಮ ನಂಬಿಕೆಗಾಗಿ ಎಂತಹ ತ್ಯಾಗವನ್ನು ಮಾಡಿದರು, ಎಂತಹ ಬೆಲೆಯನ್ನು ತೆತ್ತಿದ್ದರು ಎಂಬುದಾಗಿ ಆತನು ನೇರವಾಗಿ ನೋಡಿದನು. Jacob's these sons, they don't know the grandfather and great grandfather because they were born in Laban's house. ಆದರೆ ಯಾಕೋಬನ ಮಕ್ಕಳುಗಳಿಗೆ ಅವರ ತಾತನಾದಂತಹ ಇಸಾಕನಾಗಲಿ ಮುತ್ತಾತನಾದಂತಹ ಅಬ್ರಹಾಮನಾಗಲಿ ಪರಿಚಯವಿರಲಿಲ್ಲ, ಅವರನ್ನ ನೋಡಿರಲಿಲ್ಲ. ಯಾಕಂದ್ರೆ ಇವರು ಹುಟ್ಟಿದ್ದು ಲಾಬಾನನ ಮನೆಯಲ್ಲಿ. Now Jacob is hearing this son say, we can all become one, and Jacob is very quiet. He is not saying anything. How tragic, how sad it is. ಆದರೆ ತನ್ನ ಮಕ್ಕಳು ನಾವು ಮದುವೆ ಮಾಡಿಕೊಳ್ಳಬಹುದು, ಒಂದೇ ಜನರಾಗಬಹುದು ಎಂಬುದಾಗಿ ತನ್ನ ಮಕ್ಕಳು ಹೇಳುವುದನ್ನ ಕೇಳಿಸಿಕೊಂಡು ಯಾಕೋಬನು ಸುಮ್ಮನಿರುವುದು, ಮೌನವಾಗಿರುವುದು, ಅದು ಎಂತಹ ಗಂಭೀರವಾದಂತಹ ತಪ್ಪು ಮತ್ತು ಎಂತಹ ದುರಂತವಲ್ಲವೇ? We as parents, fathers in our house, we have a great responsibility to tell our children what is right and wrong. ನಾವು ಕುಟುಂಬಗಳಲ್ಲಿ ತಂದೆ ತಾಯಿಗಳಾಗಿ, ಮುಖ್ಯವಾಗಿ ತಂದೆಯಂದಿರು ತಮ್ಮ ಕುಟುಂಬದಲ್ಲಿ ಮಕ್ಕಳಿಗೆ ಯಾವುದು ಒಳ್ಳೆಯದು, ಯಾವುದು ತಪ್ಪು ಎಂಬುದನ್ನು ಹೇಳುವಂತಹ ಹಂಗಿನಲ್ಲಿದ್ದೇವೆ. Trusting Jesus Christ as our Lord and Savior is a life-altering decision. ಯೇಸು ಕ್ರಿಸ್ತನನ್ನ ನನ್ನ ಸ್ವಂತ ರಕ್ಷಕನು, ಒಡೆಯನು ಎಂಬುದಾಗಿ ಅಂಗೀಕರಿಸಿಕೊಳ್ಳುವಂತದ್ದು ಅದು ನಮ್ಮ ಜೀವಿತವನ್ನೇ ಬದಲಾಯಿಸುವಂತಹ ಸಂಗತಿಯಾಗಿದೆ. I still remember a young man who came to the Lord when I shared the gospel with him. Later he wanted to marry an unbeliever because of the money he is going to get from the girl's family. I told him very clearly, don't do it. You should not do it. But some other believers told, okay, you marry, but later she will come to the Lord. ನನಗೆ ಒಬ್ಬ ಯೌವನಸ್ಥನು ಗೊತ್ತು. ನಾನು ಆತನಿಗೆ ಸುವಾರ್ತೆಯನ್ನ ಸಾರಿ ಕ್ರಿಸ್ತ ನಂಬಿಕೆಗೆ ನಡೆಸಿದನು. ಆತನು ರಕ್ಷಣೆಯನ್ನು ಹೊಂದಿ ಜೀವಿಸುತ್ತಿದ್ದನು. ಆತನು ಒಬ್ಬ ಅನ್ಯಳಾದಂತಹ ಹೆಣ್ಣು ಮಗಳನ್ನು ಮದುವೆ ಆಗಬೇಕು ಎಂಬುದಾಗಿ ಬಯಸಿದನು. ಯಾಕಂದರೆ ಅವಳನ್ನು ಮದುವೆ ಆಗುವುದರ ಮೂಲಕ ಆತನಿಗೆ ಸಿಕ್ಕುವ ಹಣದ ಮೇಲೆ ಆತನ ಕಣ್ಣಿತ್ತು. ಅದಕ್ಕೆ ನಾನು ಆತನಿಗೆ ಎಚ್ಚರಿಸಿ ಹೇಳಿದೆ, ಬೇಡ, ಇಂತಹ ಕಾರ್ಯವನ್ನು ಮಾಡಬೇಡ ಎಂಬುದಾಗಿ ಹೇಳಿದಾಗ್ಯೂ ಸಹ ಇತರ ವಿಶ್ವಾಸಿಗಳ ಮಾತನ್ನ ಕೇಳಿ ಆತನು ಆಕೆಯನ್ನು ಮದುವೆ ಆದನು. ಆಕೆಯನ್ನು ಮದುವೆಯಾಗಿ ನಂತರ ಆಕೆಯನ್ನು ಕ್ರಿಸ್ತ ನಂಬಿಕೆಗೆ ನಡೆಸಬಹುದು ಎಂಬುದಾಗಿ ತಪ್ಪಾದ ತಿಳುವಳಿಕೆಯನ್ನು ಆತನು ಹೊಂದಿದನು. Oh, I became his enemy because I told no, and a few others encouraged him. Finally he married, and by God's grace we thought, later this girl came to the church, she professed faith, she was baptized, but many years later we see the whole family left the faith. ನಂತರ ಆತನು ಆಕೆಯನ್ನೇ ಮದುವೆ ಆದನು. ನಾನು ಬೇಡ ಎಂಬುದಾಗಿ ಹೇಳಿದ ಕಾರಣ ನಾನು ಆತನಿಗೆ ಶತ್ರುವಾಗಿ ಕಂಡೆನು. ಆದರೆ ನಂತರದ ದಿನಗಳಲ್ಲಿ ಆ ಹುಡುಗಿಯೂ ಸಹ ಸಭೆಗೆ ಬರುವಾಗ ಪರವಾಗಿಲ್ಲ, ಈಕೆಗೆ ನಂಬಿಕೆಗೆ ಬಂದಿದ್ದಾಳೆ ಎಂಬುದಾಗಿ ನಾವು ನೆನೆಸಿದೆವು. ಆದರೆ ಸ್ವಲ್ಪ ವರ್ಷಗಳ ನಂತರ ಏನಾಯ್ತಂದರೆ ಆ ಇಡೀ ಕುಟುಂಬವೇ ಕ್ರಿಸ್ತ ನಂಬಿಕೆಯಿಂದ ಹಿಂಜಾರಿ ಹೋಯಿತು ಅಥವಾ ರಕ್ಷಣೆಯನ್ನು ಹೊಂದಲಿಲ್ಲ. You have to be very careful in marriage relationships. ನಾವು ನಮ್ಮ ಮದುವೆಯ ಸಂಬಂಧಗಳ ವಿಷಯದಲ್ಲಿ ಅತ್ಯಂತ ಜಾಗರೂಕರಾಗಿರಬೇಕು. So Jacob's sons are telling, if you go through the rite or the ritual of circumcision, it will make everything all right. ಯಾಕೋಬನ ಮಕ್ಕಳು ಹೇಳುತ್ತಿದ್ದಾರೆ, ನೀವು ಈ ಸುನ್ನತಿ ಎಂಬ ಸಂಸ್ಕಾರವನ್ನು ಮಾಡಿಸಿಕೊಳ್ಳುವುದಾದರೆ ಎಲ್ಲವೂ ಸರಿಯಾಗಿ ಬಿಡುತ್ತದೆ. Today we can say, go to the church. We know the right vocabulary. Praise the Lord. All those we know, but that will not make us a true believer. ಇಂದು ನಾವು ಹೇಳಬಹುದು, ಸಭೆಗೆ ಹೋಗು ಅಥವಾ ಸಭೆಗೆ ಹೋಗುತ್ತೇನೆ ಎಂಬುದಾಗಿ,
ಅಥವಾ ವಿಶ್ವಾಸಿಗಳನ್ನ ಕಂಡಾಗ ಪ್ರೈಸ್ ದ ಲಾರ್ಡ್ ಎಂಬುದಾಗಿ ಸರಿಯಾದಂತಹ ಮಾತುಗಳಿಂದ ಅವರನ್ನ ವಂದಿಸಬಹುದು. ಆದರೆ ಇಂತಹ ಬಾಹ್ಯ ಕಾರ್ಯಗಳ್ಯಾವುದು ನಮ್ಮನ್ನ ಕ್ರಿಸ್ತ ನಂಬಿಕೆಗೆ ಅಥವಾ ಕ್ರಿಸ್ತನ ಬಳಿಗೆ ರಕ್ಷಣೆಯ ಮಾರ್ಗಕ್ಕೆ ನಮ್ಮನ್ನು ನಡೆಸುವುದಿಲ್ಲ. In our assembly, we have a small practice like this. ನಮ್ಮ ಸಭೆಯಲ್ಲಿ ಒಂದು ಚಿಕ್ಕದಾದಂತಹ ಒಂದು ರೂಢಿ ಇದೆ. If somebody from our church missed the worship meeting last Sunday, they have to get up and say where they were, where they were. There is a practice like that. ಒಂದು ವೇಳೆ ನಮ್ಮ ಸಭೆಯ ಅನ್ಯೋನ್ಯತೆಯಲ್ಲಿ ನಮ್ಮ ಸಭೆಯ ವಿಶ್ವಾಸಿಗಳು ಯಾರಾದರೂ ಒಂದು ವಾರ ಕರ್ತನ ಮೇಜಿನಲ್ಲಿ ಅಥವಾ ಆರಾಧನೆಯಲ್ಲಿ ಬರದೆ ಹೋದರೆ ಮುಂದಿನ ವಾರ ಅವರು ಸಭೆಗೆ ಬರುವಾಗ ಎದ್ದು ನಿಂತು ತಾವು ಕಳೆದ ವಾರ ಎಲ್ಲಿದ್ದೆವು, ಏನು ಮಾಡಿದೆವು ಎಂಬುದಾಗಿ ಹಂಚಿಕೊಳ್ಳಬೇಕು ಎಂಬಂತ ಒಂದು ರೂಢಿ ಇದೆ. It is a good thing if it is done properly with the right intention. ಒಂದು ಸರಿಯಾದ ಮನೋಭಾವನೆಯಿಂದ ಮಾಡುವುದಾದರೆ ಅದು ಒಳ್ಳೆಯ ಸಂಗತಿ ಹೌದು. But what I am seeing is many times it just become a ritual. A person who never opened their mouth in the worship, because this is there as a practice, they will get up and murmur something. Nobody else know what they said. That is the only time they open their mouth. They never open their mouth to thank God in the worship, nothing. It is becoming maybe like a ritual. ಆದರೆ ಇದು ಒಂದು ರೂಢಿಯಾಗಿರುವ ಕಾರಣ ನಾನು ಕೆಲವರನ್ನ ಗಮನಿಸಿದ್ದೇನೆ. ಏನೆಂದರೆ ವರ್ಷಾನುಗಟ್ಟಲೆ ಸ್ತೋತ್ರ ಕೊಡಲಿಕ್ಕೆ ಬಾಯನ್ನೇ ತೆಗೆಯದವರು ಇದು ಒಂದು ರೂಢಿಯಾಗಿರುವ ಕಾರಣ ಎದ್ದು ನಿಂತು ಏನೋ ಒಂದನ್ನ ಗುಣಗುಟ್ಟಿ ಯಾರಿಗೆ ಅರ್ಥವಾಗುತ್ತೋ ಬಿಡುತ್ತೋ ಕೂತುಕೊಳ್ಳುವುದನ್ನು ನಾವು ನೋಡಿದ್ದೇವೆ. ಇದೆಲ್ಲ ಒಂದು ಸಂಪ್ರದಾಯದ ರೀತಿಯಲ್ಲಿ ಮಾರ್ಪಾಡಾಗುವುದನ್ನು ನಾವು ನೋಡುತ್ತೇವೆ. 2 Corinthians 5:17 says very clearly, if anyone is in Christ, he is a new creation. 2 ಕೊರಿಂಥದವರಿಗೆ ಬರೆದ ಪತ್ರಿಕೆ 5ನೇ ಅಧ್ಯಾಯ 17ನೇ ವಚನದಲ್ಲಿ ನಾವು ನೋಡುತ್ತೇವೆ. ಏನೆಂದರೆ ಯಾವನಾದರೂ ಕ್ರಿಸ್ತನಲ್ಲಿದ್ದರೆ ಅವನು ನೂತನ ಸೃಷ್ಟಿಯಾದನು. I am not telling that we have immediately grown to be perfect maturity, but there should be at least a gradual growth at least. ನಾನು ಈ ರೀತಿ ಹೇಳುತ್ತಿಲ್ಲ. ಏನೆಂದರೆ ನಾವು ಕ್ರಿಸ್ತ ನಂಬಿಕೆಯಲ್ಲಿ ಬಂದ ತಕ್ಷಣವೇ ನಾವು ಉತ್ತಮ ರೀತಿಯಲ್ಲಿ ಅಥವಾ ಪರಿಪಕ್ವತೆಗೆ ಬಂದು ಬಿಡುತ್ತೇವೆ ನಂಬಿಕೆಯಲ್ಲಿ ಎಂಬುದಾಗಿ ಹೇಳುತ್ತಿಲ್ಲ. ಆದರೆ ನಮ್ಮ ಜೀವಿತದಲ್ಲಿ ಸ್ವಲ್ಪವಾದರೂ ಬೆಳವಣಿಗೆ ಅಭಿವೃದ್ಧಿ ಕಾಣಲೇಬೇಕು. So now let's read verse 18 and 19. 18-19ನೇ ವಚನವನ್ನು ಈಗ ಓದಿಕೊಳ್ಳೋಣ. ಯಾರಾವುದು ನವೀನ್? ಅವರು ಹೇಳಿದ್ದು ಹಮೋರನಿಗೂ ಅವನ ಮಗನಾದ ಶೆಕೆಮನಿಗೂ ಒಳ್ಳೆದೆಂದು ತೋಚಿತು. ಆ ಯವನಸ್ಥನು ಯಾಕೋಬನ ಮಗಳಲ್ಲಿ ಅನುರಕ್ತನಾಗಿದ್ದರಿಂದ ಅವರು ಹೇಳಿದಂತೆ ಮಾಡುವುದಕ್ಕೆ ತಡೆ ಮಾಡಲಿಲ್ಲ. ಅವನೇ ತನ್ನ ತಂದೆಯ ಮನೆಯವರೆಲ್ಲರೂ ಘನವಂತನಾಗಿದ್ದನು. 19 ವರೆಗೆ ಓದಿದೆ ಬ್ರದರ್. ಅಂಕಲ್, okay, now looks like this boy is believing what Jacob's son saying. Looks like he is more honorable at this point. ಇಲ್ಲಿ ಯಾಕೋಬನ ಮಕ್ಕಳು ಹೇಳಿದ ಸಂಗತಿ ಹಮೋರನಿಗೂ ಆತನ ಮಗನಾದ ಶೆಕೆಮನಿಗೂ ಒಳ್ಳೆಯದೆಂದು ತೋಚಿತು. ಆತನು ಆತನ ಕುಟುಂಬದಲ್ಲೇ ಘನವಂತನಾದ ವ್ಯಕ್ತಿ ಎಂಬುದಾಗಿ ಈ ವಚನದಿಂದ ನಮಗೆ ಗೊತ್ತಾಗುತ್ತದೆ. Yeah, this boy didn't know the deception behind this agreement. ಈ ಒಂದು ಹೊಂದಾಣಿಕೆ ಅಥವಾ ಒಪ್ಪಂದದ ಹಿಂದಿರುವಂತಹ ಕುಯುಕ್ತಿ ಅಥವಾ ಮೋಸ ಆತನಿಗೆ ತಿಳಿದಿರಲಿಲ್ಲ. That deception will lead to his death very soon. ಆ ಒಂದು ಮೋಸದ ಕಾರಣ ಆತನು ಇನ್ನೇನೋ ಸಾಯಲಿಕ್ಕಿದ್ದನು. If you become a Christian just by baptism or any church attendance, you are thinking one day the Lord will say, I never knew you, depart from me. ನೀವು ಯೋಚಿಸುತ್ತಿರಬಹುದು, ನಾನು ಈ ಸಭೆಯ ಸದಸ್ಯನಾಗಿದ್ದೇನೆ, ನಾನು ರೊಟ್ಟಿ ಮೇಜಿನಲ್ಲಿ ಪಾಲು ತೆಗೆದುಕೊಳ್ಳುವ ಕಾರಣ ನಾನು ಸ್ವರ್ಗವನ್ನು ಸೇರುತ್ತೇನೆ ಎಂಬುದಾಗಿ. ಆದರೆ ಒಂದು ದಿನ ಕರ್ತನು ನನ್ನಿಂದ ತೊಲಗಿ ಹೋಗಿರಿ ಎಂಬುದಾಗಿ ಹೇಳಲಿಕ್ಕೂ ಕೂಡ ಸಮಯವು ದೂರವಾಗಿಲ್ಲ. Okay, let's read verse 20 to 23. 20-23ನೇ ವಚನಗಳವರೆಗೆ ಈಗ ಓದಿಕೊಳ್ಳೋಣ. ಹಮೋರನು ಅವನ ಮಗನಾದ ಶೆಕೆಮನು ಊರು ಬಾಗಿಲಿಗೆ ಹೋಗಿ ಊರಿನವರೆಲ್ಲರ ಸಂಗಡ ಮಾತಾಡಿ, ಆ ಜನರು ನಮ್ಮೊಡನೆ ಸಮಾಧಾನದಿಂದಿದ್ದಾರೆ. ಅವರು ನಮ್ಮ ದೇಶದಲ್ಲೇ ವಾಸ ಮಾಡಿಕೊಂಡು ವ್ಯಾಪಾರ ಮಾಡಲಿ. ಈ ದೇಶವು ಅವರಿಗೂ ನಮಗೂ ಸಾಕಾಗುವಷ್ಟು ವಿಸ್ತಾರವಾಗಿದೆ ಅಷ್ಟೇ. ನಾವು ಅವರ ಹೆಣ್ಣು ಮಕ್ಕಳನ್ನು ಮದುವೆ ಮಾಡಿಕೊಳ್ಳೋಣ.
ನಮ್ಮ ಹೆಣ್ಣು ಮಕ್ಕಳನ್ನು ಅವರಿಗೂ ಕೊಡೋಣ. ಆದರೆ ಅವರು ಸುನ್ನತಿ ಮಾಡಿಸಿಕೊಂಡವರಾದುದರಿಂದ ನಮ್ಮಲ್ಲಿಯೂ ಪುರುಷರೆಲ್ಲರೂ ಸುನ್ನತಿ ಮಾಡಿಸಿಕೊಳ್ಳಬೇಕೆನ್ನುತ್ತಾರೆ. ಹೀಗಾದರೆ ಮಾತ್ರ ಅವರು ನಮ್ಮಲ್ಲಿ ವಾಸಿಸುವುದಕ್ಕೂ ನಮ್ಮ ಸಂಗಡ ಒಂದೇ ಕುಲವಾಗುವುದಕ್ಕೂ ಒಪ್ಪುವರು. ಅವರ ಕುರಿದನಗಳು ಅವರ ಆಸ್ತಿಯು, ಅವರ ಎಲ್ಲಾ ಪಶುಗಳು ನಮ್ಮವುಗಳೇ ಆಗುತ್ತವಲ್ಲವೇ? ಅವರು ನಮ್ಮಲ್ಲಿ ವಾಸ ಮಾಡುವ ಹಾಗೆ ನಾವು ಅವರ ಮಾತಿಗೆ ಒಪ್ಪಿಕೊಳ್ಳೋಣ ಎಂದು ಹೇಳಿದರು. Yeah, now this Shechem and his father went and told the people, the men of that city. ಈ ಶೆಕೆಮನು ಮತ್ತು ಆತನ ತಂದೆಯಾದ ಹಮೋರನು ತಮ್ಮ ಊರಿನ ಜನರಿಗೆ ಈ ಮಾತನ್ನು ಹೋಗಿ ಹೇಳುತ್ತಾರೆ. And the people agreed because of this Shechem's father's deception. ಈ Shechem's father's deception. Yeah, the boy's father is now telling the real reason why he wanted a relationship with Jacob's family. ಇಲ್ಲಿ ನಮಗೆ ಈ ಶೆಕೆಮನ ಮಗನಾದ ಹಮೋರನ ನಿಜ ಬಣ್ಣ ಬಯಲಾಗುವುದನ್ನು ನಾವು ನೋಡುತ್ತೇವೆ. ಆತನು ಯಾಕೆ ಆ ದೀನಳನ್ನ ಮದುವೆ ಮಾಡಿಕೊಳ್ಳುವುದರ ಮೂಲಕ ಇಸ್ರಾಯೇಲರೊಟ್ಟಿಗೆ ಸಂಬಂಧವನ್ನ ಬೆಳೆಸಬೇಕು ಎಂಬುದಾಗಿ ಇಲ್ಲಿ ನಿಜ ಕಾರಣವನ್ನು ತಿಳಿಸುತ್ತಿದ್ದಾನೆ. Earlier he told Jacob, before these boys came home, he told Jacob that, oh, you can come and intermarry and you can stay with us. The land is very big. You can have all the property. Now look at verse 23. He is telling to his own people, if we intermarry, all their riches will become ours. ಹಮೋರನು ಈ ಹಿಂದೆ ಮಕ್ಕಳು ಮನೆಗೆ ಬರುವುದಕ್ಕಿಂತ ಮುಂಚೆ ಏನು ಹೇಳಿದನು? ಹಮೋರನು ಯಾಕೋಬನಿಗೆ, ನೀನು ನಿಮ್ಮ ಹೆಣ್ಣು ಮಗಳನ್ನ ನಾವು ಮದುವೆ ಮಾಡಿಕೊಳ್ಳುವುದರ ಮೂಲಕ ನೀವು ನಮ್ಮೊಟ್ಟಿಗೆ ಸಂಬಂಧವನ್ನು ಬೆಳೆಸಬಹುದು, ನಮ್ಮ ಹೆಣ್ಣು ಮಕ್ಕಳನ್ನು ಮದುವೆ ಮಾಡಿಕೊಳ್ಳಬಹುದು, ನಮ್ಮ ದೇಶ ವಿಸ್ತಾರವಾಗಿದೆ, ಇಲ್ಲಿ ನೀವು ಇದ್ದು ವ್ಯಾಪಾರ ಮಾಡಬಹುದು ಎಂಬುದಾಗಿ ಹೇಳಿದನು. ಆದರೆ ಇಲ್ಲಿ ತನ್ನ ಸ್ವಂತ ಜನರಾದಂತ ಶೆಕೆಮಿನ ಜನರ ಬಳಿಗೆ ಬಂದು ಏನು ಹೇಳುತ್ತಿದ್ದಾನೆ? ಅವರ ಆಸ್ತಿಯಲ್ಲ, ಅವರ ಐಶ್ವರ್ಯವೆಲ್ಲ ನಮ್ಮದಾಗುತ್ತದೆ ಎಂಬುದಾಗಿ ತನ್ನ ನಿಜ ಕಾರಣವನ್ನು ತಿಳಿಸುತ್ತಿದ್ದಾನೆ. That's a cunning deception in that word. He's telling one thing to Jacob, and now he's telling to his people, they will tell the opposite. ಆತನು ಯಾಕೋಬನಿಗೆ ಒಂದು ಮಾತನ್ನು ಹೇಳಿದನು, ಆದರೆ ತನ್ನದೇ ಜನರಿಗೆ ನಿಜವಾದ ಕಾರಣವನ್ನ, ಇನ್ನೊಂದು ಅದಕ್ಕೆ ತದ್ವಿರುದ್ಧವಾದಂತಹ ಕಾರಣವನ್ನು ಹೇಳುತ್ತಿದ್ದಾನೆ. The real purpose, intention of him is that Jacob's property, everything should become theirs. ಆತನ ನಿಜ ಉದ್ದೇಶ ಏನಾಗಿದೆ ಅಂದರೆ, ಯಾಕೋಬನು ಆತನ ಆಸ್ತಿ ಎಲ್ಲವೂ ತನ್ನದಾಗಬೇಕು ಎಂಬುದೇ ಆ ಹಮೋರನ ಉದ್ದೇಶವಾಗಿದೆ. Satan is like that. He wants to give us a lot of things. At the end, he will take the soul of people. ಸೈತಾನನ ಉದ್ದೇಶಗಳು ಸಹ ಅದೇ ರೀತಿ ಇರುತ್ತದೆ. ಏನೆಂದರೆ, ಈ ಲೋಕದಲ್ಲಿ ಬೇಕಾದದ್ದೆಲ್ಲವನ್ನ, ಪ್ರಾಪಂಚಿಕವಾದ ಎಲ್ಲ ಸಂಗತಿಗಳನ್ನ ನಮಗೆ ಕೊಡುತ್ತಾನೆ, ಆದ್ರೆ ಅಂತ್ಯದಲ್ಲಿ ಜನರ ಆತ್ಮಗಳನ್ನೇ ಆತನು ಕದ್ದುಕೊಳ್ಳುತ್ತಾನೆ. You remember when Abraham was given an offer by Sodom Gomorrah's king that you give the people to me and you take all the goods. What did Abraham say? ಇಲ್ಲಿ ಸೋದೋಮಿನ ರಾಜನು ಅಬ್ರಹಾಮನಿಗೆ ಒಂದು ಮಾತನ್ನ ಹೇಳಿದನು. ಏನಂದ್ರೆ, ಅಬ್ರಹಾಮನು ಸೋದೋಮಿನ ಜನರನ್ನ ಬಿಡಿಸಿಕೊಂಡು ಬಂದಾಗ, ನೀನು ಆ ಜನರನ್ನ ನನಗೆ ಕೊಡು, ಆಸ್ತಿಯನ್ನೆಲ್ಲ ನೀನೇ ಇಟ್ಟುಕೊಳ್ಳಬಹುದು ಎಂಬುದಾಗಿ ಹೇಳಿದಾಗ ಅಬ್ರಹಾಮನು ಏನು ಪ್ರತ್ಯುತ್ತರ ಕೊಟ್ಟನು? Abraham said, not even a shoelace I want. God is the one who called me. God is the one who will bless me. I don't need anything from you. ನಿನ್ನಿಂದ ಒಂದು ಕೆರದ ಬಾರನ್ನಾದರೂ ನಾನು ತೆಗೆದುಕೊಳ್ಳುವುದಿಲ್ಲ. ದೇವರು ನನ್ನನ್ನ ಕರೆದಾತನು, ಆತನು ನನ್ನ ಅಭಿವೃದ್ಧಿ ಪಡಿಸುತ್ತಾನೆ, ನಾನು ಆತನಿಂದ ಸಮೃದ್ಧನಾಗುತ್ತೇನೆ, ನಿನ್ನಿಂದ ನನಗೆ ಏನು ಬೇಡ ಎಂಬುದಾಗಿ ಉತ್ತರ ಕೊಟ್ಟನು. Dear God's people, when the world offers us so many things, we need to understand the cunning deception behind it. ನನ್ನ ಪ್ರಿಯ ದೇವ ಜನರೇ, ಈ ಲೋಕವು ನಮಗೆ ಅನೇಕ ಸಂಗತಿಗಳನ್ನ, ಪ್ರಾಪಂಚಿಕ ಸಂಗತಿಗಳನ್ನ ನಮಗೆ ಆಸೆ ತೋರಿಸುವಾಗ ಅದರ ಹಿಂದೆ ಅಡಗಿರುವಂತಹ ಮೋಸವನ್ನ ನಾವು ಅರ್ಥ ಮಾಡಿಕೊಳ್ಳಬೇಕು. Let's read verse 24 and 25. 24 ಮತ್ತು 25ನೇ ವಚನವನ್ನ ಈಗ ಓದಿಕೊಳ್ಳೋಣ. ಹಮೋರನು ಅವನ ಮಗನಾದ ಶೆಕೆಮನು ಹೇಳಿದ ಮಾತಿಗೆ ಊರಿನವರೆಲ್ಲರೂ ಸಮ್ಮತಿ ಪಟ್ಟಿದ್ದರಿಂದ ಅವರಲ್ಲಿದ್ದ ಪುರುಷರೆಲ್ಲರನ್ನೂ ಸುನ್ನತಿ ಮಾಡಿಸಿಕೊಂಡರು.
ಮೂರನೇ ದಿನದಲ್ಲಿ ಅವರು ಗಾಯದಿಂದ ಬಹು ಬಾಧೆ ಪಡುತ್ತಿರುವಾಗ ಯಾಕೋಬನ ಮಕ್ಕಳಲ್ಲಿ ದೀನಳ ಅಣ್ಣಂದಿರಾದ ಸಿಮಿಯೋನ್, ಲೇವಿ ಎಂಬ ಇಬ್ಬರು ಕೈಯಲ್ಲಿ ಕತ್ತಿ ಹಿಡಿದುಕೊಂಡು ನಿರ್ಭಯವಾಗಿದ್ದ ಆ ಊರಿನವರೆಲ್ಲರ ಮೇಲೆ ಬಿದ್ದು ಅಮೋರ್ ಮತ್ತು ಅವನ ಮಗನಾದ ಶೆಕೆಮ್ ಸಹಿತ ಪುರುಷರೆಲ್ಲರನ್ನು ದಾಕ್ಷಿಣ್ಯವಿಲ್ಲದೆ ಕೊಂದು ಶೆಕೆಮನ ಮನೆಯಿಂದ ದೀನಳನ್ನು ಕರೆದುಕೊಂಡು ಹೊರಟು ಹೋದರು. Right now we see the tragic incident that happened because both parties were deceiving one another. ಇಲ್ಲಿ ಸಂಭವಿಸುವಂತಹ ದುರ್ಘಟನೆಯನ್ನು ನಾವು ಕಾಣುತ್ತೇವೆ. ಯಾಕಂದರೆ ಎರಡು ಕಡೆಯವರು ತಮ್ಮನ್ನ ತಾವು ಮೋಸ ಮಾಡಿಕೊಳ್ಳಲು, ಒಬ್ಬರನ್ನೊಬ್ಬರು ಮೋಸ ಮಾಡಿಕೊಳ್ಳಲು ಹೊಂಚು ಮಾಡಿದ್ದರು. Now in verse 25 we read about the two boys, Simeon and Levi. 25ನೇ ವಚನದಲ್ಲಿ ನಾವು ಇಬ್ಬರು ಗಂಡು ಮಕ್ಕಳಾದ ಸಿಮೆಯೋನ್ ಮತ್ತು ಲೇವಿಯರ ಕುರಿತಾಗಿ ಓದುತ್ತೇವೆ. Later we see that the other boys were also probably involved in this slaughter of the men of Shechem. ನಂತರದಲ್ಲಿ ನಾವು ಓದುತ್ತೇವೆ ಏನೆಂದರೆ, ಬಹುಶಃ ಯಾಕೋಬನ ಇತರ ಗಂಡು ಮಕ್ಕಳು ಸಹ ಆ ಶೆಕೆಮಿನ ಪುರುಷರನ್ನ ಕೊಲ್ಲುವುದರಲ್ಲಿ ತೊಡಗಿರಬಹುದು. They were taking revenge for what happened to their sister. In this they have gone too far. ತಮ್ಮ ತಂಗಿಗೆ ಆದಂತಹ ಅನ್ಯಾಯಕ್ಕಾಗಿ ತಾವೇ ಮುಯಿ ತೀರಿಸಬೇಕು ಎಂಬುದಾಗಿ ಅವರು ಹೋದರು. ಆದರೆ ಅದು ಅತಿರೇಕಕ್ಕೆ ಹೋಯಿತು. None of what happened, including the rape of Dinah and Hamar's deception, none of that justify this cruel slaughter of all the men of the city. ಅವರು ಆ ಶೆಕೆಮಿನ ಆ ಮುಗ್ಧರಾದಂತಹ ಜನರನ್ನ ಅವರು ಕೊಂದದ್ದು ಅವರ ತಂಗಿಯಾದಂತಹ ದೀನಳಿಗಾದ ಅನ್ಯಾಯವಾಗಲಿ ಅಥವಾ ಆ ಶೆಕೆಮನ್ನು ಮಾಡಲು ಉದ್ದೇಶಿಸಿದ್ದಂತಹ ಹಮೋರನ್ನು ಮಾಡಲು ಉದ್ದೇಶಿಸಿದ್ದಂತಹ ಆ ಅನ್ಯಾಯವನ್ನ ಅದು ಸಮರ್ಥಿಸಿಕೊಳ್ಳಲಿಕ್ಕೆ ಸಾಧ್ಯವಿಲ್ಲ. ಅವರ ಕೊಲೆ. These people were male leaders in the family of Jacob. ಯಾಕಂದರೆ ಈ ಗಂಡು ಮಕ್ಕಳು ಯಾಕೋಬನ ಕುಟುಂಬದಲ್ಲಿ ತಮ್ಮ ಕುಟುಂಬದ ನಾಯಕರುಗಳಾಗಿದ್ದರು. Their revenge went so far, ended up in the murder of a city's male. ಅವರು ಮೊಯಿ ತೀರಿಸುವುದು ಎಂತಹ ಹಂತಕ್ಕೆ ತಲುಪಿತೆಂದರೆ ಆ ಊರಿನ ಎಲ್ಲ ಗಂಡಸರನ್ನ ಪುರುಷರನ್ನ ಅವರು ಕೊಂದು ಬಿಟ್ಟರು. That is why last time I said it would have been probably better to give Dinah in marriage to that boy. ಆದ್ದರಿಂದಲೇ ಕಳೆದ ವಾರ ನಾನು ಹೇಳಿದ್ದು, ಬಹುಶಃ ಶೆಕಮನಿಗೆ ತಮ್ಮ ತಂಗಿಯಾದಂತಹ ದೀನಳನ್ನ ಮದುವೆ ಮಾಡಿ ಕೊಟ್ಟಿದ್ದರೆ ಪರವಾಗಿರಲಿಲ್ಲ ಎಂಬುದಾಗಿ. It is wrong, but it is a lesser evil than the greater evil they have committed now. ಹೌದು, ಅದು ಕೂಡ ತಪ್ಪಾದ ಕಾರ್ಯವೇ. ಆದರೆ ಇವರು ಮಾಡಿದಂತಹ ಆ ನರಹತ್ಯೆ, ಅನೇಕ ಪುರುಷರನ್ನ ಹತ್ಯೆ ಮಾಡುವಂತಹ ಆ ದೊಡ್ಡ ಮಹಾಪಾಪಕ್ಕಿಂತ ಇದು ಚಿಕ್ಕದಾದಂತಹ ಒಂದು ದುಷ್ಟತನವಾಗಿತ್ತು. So I'm not underestimating the seriousness of what happened, but in this circumstance, probably it would have been better to give that girl in marriage. ನಾನು ಇಲ್ಲಿ ದೀನಳಿಗಾದಂತಹ ಅವಮಾನದ ಕುರಿತಾಗಿ ಯಾವುದೇ ಕೆಳಮಟ್ಟದ ಮಾತನ್ನ ಅಥವಾ ಅದನ್ನ ನಿರ್ಲಕ್ಷಿಸಿ ಮಾತಾಡುತ್ತಿಲ್ಲ. ಆದರೆ ಬಹುಶಃ ಕೊಲೆ ಮಾಡುವುದಕ್ಕಿಂತ ಉತ್ತಮವಾಗಿತ್ತು ದೀನಳನ್ನ ಅವನಿಗೆ ಮದುವೆ ಮಾಡಿಕೊಡುವುದು. Now look at verse 27. Please read. ಈಗ 27ನೇ ವಚನ. ಅವರು ಹತವಾದ ನಂತರ ಯಾಕೋಬನ ಮಕ್ಕಳು ಬಂದು, ಇವರು ನಮ್ಮ ತಂಗಿಯನ್ನು ಅವಮಾನ ಪಡಿಸಿದ್ದಾರಲ್ಲ ಎಂದು ಹೇಳಿ ಊರನ್ನು ಸೂರೆ ಮಾಡಿಬಿಟ್ಟರು. 28 also, brother. 28 also. ಅವರು ಕುರಿ, ದನ, ಕತ್ತೆಗಳನ್ನು, ಊರಲ್ಲಿಯೂ ಅಡವಿಯಲ್ಲಿಯೂ ಇದ್ದ ಅವರ ಆಸ್ತಿ ಎಲ್ಲವನ್ನೂ ಸುಲುಕೊಂಡು ಅವರ ಮಕ್ಕಳನ್ನು ಹೆಂಡರನ್ನು ಸೆರೆ ಹಿಡಿದು ಮನೆಯಲ್ಲಿದ್ದನ್ನೆಲ್ಲ ಬಾಚಿಕೊಂಡರು. Now not only we see that their revenge, they took matter in their hand and killed all the men, they were greedy. They took everything of their possession. ಕೇವಲ ಅವರು ಮುಯಿ ತೀರಿಸುವುದನ್ನ ತಮ್ಮ ಕೈಗೆತ್ತುಕೊಂಡು ಆ ಪುರುಷರನ್ನೆಲ್ಲ ಕೊಂದದ್ದು ಮಾತ್ರವಲ್ಲ, ಅವರಲ್ಲಿ ದುರಾಶೆ ಇರುವುದನ್ನು ಸಹ ನಾವು ನೋಡುತ್ತೇವೆ. ಯಾಕೆಂದರೆ ಆ ಶೆಕೆಮ್ ಪಟ್ಟಣವನ್ನು ಅವರು ಸೂರೆ ಮಾಡಿಬಿಟ್ಟರು. They took the flock and the herds and the donkeys, everything they looted. ಅವರ ಕುರಿ, ದನ, ಕತ್ತೆಗಳನ್ನ,
ಊರಲ್ಲಿ ಅಡವಿಯಲ್ಲಿ ಇದ್ದ ಎಲ್ಲ ಆಸ್ತಿಯನ್ನ ಅವರು ಸುಲುಕೊಂಡು ಬಿಟ್ಟರು. Where did these boys learn this? Maybe in Laban's house. ಇದನ್ನ ಈ ಸಂಗತಿಯನ್ನು, ಇಂತಹ ದುಷ್ಟ ಸಂಗತಿಯನ್ನು ಎಲ್ಲಿಂದ ಕಲಿತುಕೊಂಡಿರಬಹುದು ಆ ಗಂಡು ಮಕ್ಕಳು? ಬಹುಶಃ ಅವರ ಮಾಮನ ಯಾಕೋಬನ ಮಾವನಾದಂತಹ ಲಾಬಾನನ ಮನೆಯಲ್ಲಿರಬಹುದು. Now there is an incident in the book of Esther. ಎಸ್ತೇರ್ ಪುಸ್ತಕದಲ್ಲಿ ನಾವು ಒಂದು ಘಟನೆಯನ್ನು ನಾವು ನೋಡುತ್ತೇವೆ. Naaman was, no, not Naaman, I'm sorry. Haman was trying to destroy all the Jewish people, the Mordecai and Esther's people. ಹಾಮಾನನು ಮೊರ್ದೆಕೈಯನ್ನ ಮತ್ತು ಎಸ್ತೇರಳ ಜನರಾದಂತಹ ಯಹೂದ್ಯರನ್ನ ಸಂಪೂರ್ಣವಾಗಿ ನಾಶ ಮಾಡಬೇಕು ಎಂಬುದಾಗಿ ಯೋಚನೆ ಮಾಡುತ್ತಿದ್ದನು. King already made a decree allowing Haman to kill all the Jews on a particular day. ಅರಸನು ಹಾಮಾನನಿಗೆ ಒಂದು ನಿರ್ದಿಷ್ಟ ದಿನದಲ್ಲಿ ಎಲ್ಲಾ ಯಹೂದ್ಯರನ್ನ ಕೊಂದು ಬಿಡುವ ಹಾಗೆ ಶಾಸನವನ್ನ ಹೊರಡಿಸಿ ಅವನಿಗೆ ಅಧಿಕಾರ ಕೊಟ್ಟಿದ್ದನು. But because of Mordecai's stand, we know later what happened. Haman, who made a gallows for hanging Mordecai, on that gallows, Haman was hanged by the king. ಆದರೆ ಮೊರ್ದೆಕೈ ತೆಗೆದುಕೊಂಡಂತಹ ತೀರ್ಮಾನ ಮತ್ತು ಆತನು ಈ ಒಂದು ಬೆದರಿಕೆಗೆ ಜಗ್ಗದೆ ಹೋದದ್ದರಿಂದ ಮೊರ್ದೆಕೈಯನ್ನ ಗಲ್ಲಿಗೆ ಏರಿಸಬೇಕು ಎಂಬುದಾಗಿ ಹಾಮಾನನು ಮಾಡಿದಂತಹ ಗಲ್ಲು ಕಂಬಕ್ಕೆ ಹಾಮಾನನೇ ಗಲ್ಲು ಬೀಳಬೇಕಾಯಿತು. Later, at Esther's request, the king made a new decree that Jews can kill their enemies on that particular day. ನಂತರ ರಾಣಿಯಾದ ಎಸ್ತೇರಳು ಮಾಡಿದಂತಹ ಆ ಒಂದು ಕೋರಿಕೆಯ ಮೇರೆಗೆ ಅರಸನು ಹಾಮಾನನು ಮಾಡಿದಂತಹ ಆ ಒಂದು ಶಾಸನವನ್ನು ಬದಲಾಯಿಸಿ ಅದಕ್ಕೆ ತದ್ವಿರುದ್ಧವಾದಂತಹ ಶಾಸನವನ್ನ ಮಾಡಿ ಯಹೂದ್ಯರೇ ಆ ಮೊರ್ದೆಕೈಯನ್ನ ಅವರನ್ನ ಕೊಲ್ಲಲು ಯೋಜಿಸಿದವರನ್ನೆಲ್ಲ ಕೊಲ್ಲಬಹುದು ಎಂಬಂತಹ ಒಂದು ಶಾಸನವನ್ನು ಹೊರಡಿಸಿದನು. Now go to Esther chapter 9, verse 10. Please read verse 10. ಎಸ್ತೇರಳ ಪುಸ್ತಕ 9ನೇ ಅಧ್ಯಾಯ 10ನೇ ವಚನವನ್ನು ದಯಮಾಡಿ ಓದಿರಿ. ಇವರು ಯಹೂದ್ಯರನ್ನು ದ್ವೇಷಿಸುತ್ತಿದ್ದ ಹೆಮ್ಮೆಗಾತನ ಮಗನಾದ ಹಾಮಾನನು 10 ಮಂದಿ ಮಕ್ಕಳು ಇಷ್ಟು ಮಂದಿಯನ್ನು ಕೊಂದರು, ಯಹೂದ್ಯರು ಸುಲಿಗೆಗೆ ಕೈ ಹಾಕಲಿಲ್ಲ. Here we read that they killed Haman's sons by the permission of the king, but they never took any items from them. ಅರಸನ ಅಪ್ಪಣೆಯ ಮೇರೆಗೆ ಯಹೂದ್ಯರು ಮೊರ್ದೆಕೈಯನ್ನು ಆತನ ಮಕ್ಕಳನ್ನು ಕೊಂದರು ಎಂಬುದಾಗಿ ನಾವು ನೋಡುತ್ತೇವೆ, ಆದರೆ ಅವರ ಆಸ್ತಿಗೆ ಕೈ ಹಾಕಲಿಲ್ಲ. Mordecai alla Haman. ಹಾಮಾನನನ್ನ ಕೊಂದರು, ಹಾಮಾನನ ಮಕ್ಕಳನ್ನ, ಆದರೆ ಹಾಮಾನನ ಆಸ್ತಿಯನ್ನ ಸುಲಿಗೆ ಮಾಡಲಿಕ್ಕೆ ಕೈ ಹಾಕಲಿಲ್ಲ. Read verse 15. 15ನೇ ವಚನವನ್ನು ಓದಿರಿ. ಶೂಷಿನ ಯಹೂದ್ಯರು ಪಾಲ್ಗುಣ ಮಾಸದ 14ನೇ ದಿನದಲ್ಲೂ ಕೂಡಿಕೊಂಡು ಅಲ್ಲಿ 300 ಮಂದಿಯನ್ನು ಕೊಂದರು, ಆದರೆ ಕೊಳ್ಳೆಗೆ ಕೈ ಹಾಕಲಿಲ್ಲ. ಕೊಳ್ಳೆಗೆ ಕೈ ಹಾಕಲಿಲ್ಲ. They never took the plunder. ಅವರನ್ನ ಕೊಳ್ಳೆ ಮಾಡಲಿಲ್ಲ. Look at verse 16. Again it is repeated. Verse 16. 16ನೇ ವಚನದಲ್ಲಿ ಮತ್ತೆ ಅದು ಸಂಭವಿಸುವುದನ್ನು ನಾವು ನೋಡುತ್ತೇವೆ. ಅದೇ ಮೇರೆಗೆ ರಾಜ ಸಂಸ್ಥಾನಗಳಲ್ಲಿದ್ದ ಯಹೂದ್ಯರು ತಮ್ಮ ವಿರೋಧಿಗಳ ಕಾಟವನ್ನು ನಿಲ್ಲಿಸಿ ಪ್ರಾಣ ರಕ್ಷಿಸಿಕೊಳ್ಳುವುದಕ್ಕಾಗಿ ಕೂಡಿಕೊಂಡು ಎದ್ದು ತಮ್ಮ ಅಗೆಗಳಲ್ಲಿ 75,000 ಮಂದಿಯನ್ನು ಸಂಹರಿಸಿದರು, ಆದರೆ ಸುಲಿಗೆ ಮಾಡುವುದಕ್ಕೆ ಕೈ ಹಾಕಲಿಲ್ಲ. See, the reason why Mordecai and the Jewish people killed their enemies, because they were enemies of God, they were enemies of Israel. For their own safety they killed the enemies, but they were not greedy to take their material possessions. ಮೊರ್ದೆಕೈ ಮತ್ತು ಯಹೂದ್ಯರು ತಮ್ಮ ಶತ್ರುಗಳನ್ನ ಕೊಲ್ಲಲಿಕ್ಕೆ ನಿಜವಾದ ಕಾರಣ ಏನು ಎಂಬುದಾಗಿ ನಾವು ನೋಡುವಾಗ, ಅವರು ದೇವರ ಶತ್ರುಗಳಾಗಿದ್ದರು ಅಥವಾ ದೇವರ ವಿರೋಧಿಗಳಾಗಿದ್ದರು. ಆದ ಕಾರಣ ಅವರನ್ನ ಕೊಂದರ ಹೊರತು ಅವರು ದುರಾಶೆಯಿಂದ ಕೂಡಿರಲಿಲ್ಲ, ಅವರ ಆಸ್ತಿಗೆ ಕೈ ಹಾಕಲಿಲ್ಲ. They are the killing of the enemies because they were Israel's enemy. They were trying to wipe out Israel. So God turned the table and made them to destroy their enemies, but they were not greedy people. ಅವರು ಕೇವಲ ಇಸ್ರಾಯೇಲರ ಶತ್ರುಗಳನ್ನ ಮಾತ್ರ ಕೊಂದರು, ಯಾಕಂದ್ರೆ ಅವರು
ಯಹೂದ್ಯರನ್ನ ಅಥವಾ ಇಸ್ರಾಯೇಲರನ್ನ ಸಂಪೂರ್ಣವಾಗಿ ನಾಶ ಮಾಡಬೇಕು ಎಂಬುದಾಗಿ ಅವರು ಯೋಜನೆ ಮಾಡಿದ್ರು. ಆದರೆ ದೇವರು ಆ ಯೋಜನೆಯನ್ನ ಅವರಿಗೆ ತಿರುಗು ಬಾಣವಾಗುವ ಹಾಗೆ ಮಾಡಿ ಅವರನ್ನ ಕೊಂದನು. But ಆದ್ರೆ here we ಆದರೆ ಅವರು ದುರಾಶೆಯಿಂದ ಕೂಡಿರಲಿಲ್ಲ ಆಸ್ತಿಗಾಗಿ. Here we see that Jacob's sons not only killed these men who were in pain after the circumcision, they not only they deceived, they murdered, and now they are in greed, they are taking all their possessions. ಆದರೆ ಇಲ್ಲಿ ಯಾಕೋಬನ ಮಕ್ಕಳನ್ನ ನಾವು ನೋಡುವಾಗ ಅಸುನ್ನತಿ ಮಾಡಿಸಿಕೊಂಡು ನೋವಿನಲ್ಲಿ ಇದ್ದಂತಹ ಆ ಶೆಕೆಮ್ ಊರಿನ ಜನರನ್ನ ಅವರು ಕೊಂದದ್ದು ಮಾತ್ರವಲ್ಲ, ಬದಲಾಗಿ ಅವರನ್ನ ಮೋಸ ಮಾಡಿ ಕೊಂದದ್ದಲ್ಲದೆ ಅವರ ಆಸ್ತಿಗಳನ್ನು ಸಹ ಅವರು ಸುಲಿಗೆ ಮಾಡಿಕೊಂಡರು. Now we know Jacob and family were very rich at this time. They had so much. Why do they want more? ಈಗ ಅವರು ಸುಲಿಗೆ ಮಾಡಿದ ನಂತರ ಅವರಿಗೆ ಇನ್ನೂ ಐಶ್ವರ್ಯ ಹೆಚ್ಚಾಯಿತು. ಯಾಕೆ ಅವರಿಗೆ ಇಷ್ಟು ಐಶ್ವರ್ಯ ಬೇಕಾಗಿತ್ತು? No, what I'm telling is when they came out from Laban's house itself, they had plenty. ಅವರು ಲಾಬಾನನ ಮನೆಯಿಂದ ಬಂದಾಗಲೇ ಬೇಕಾದಷ್ಟು ಆಸ್ತಿಯನ್ನ ಯಾಕೋಬನು ಸಂಪಾದಿಸಿಕೊಂಡು ಬಂದಿದ್ದನು, ಐಶ್ವರ್ಯವಂತನಾಗಿದ್ದನು. ಮತ್ತೆ ಯಾಕೆ ಅವರಿಗೆ ಎಷ್ಟೊಂದು ಐಶ್ವರ್ಯ ಬೇಕಿತ್ತು? Once they said, he told that angel that he told God, I came with one staff. Now I have all these big riches. Even then they were greedy to take all these men's the property. ಯಾಕೋಬನು ದೇವರ ದೂತನೊಟ್ಟಿಗೆ ಹೋರಾಡುವಾಗ ಹೇಳಿದ್ದು ಏನೆಂದರೆ, ನಾನು ಕೇವಲ ಒಂದು ಕೋಲನ್ನು ಹಿಡಿದುಕೊಂಡು ಈ ಸ್ಥಳಕ್ಕೆ ಬಂದೆನು, ಆದರೆ ಈಗ ನನಗೆ ಬೇಕಾದದನ್ನೆಲ್ಲ ದೇವರು ಕೊಟ್ಟಿದ್ದಾನೆ ಎಂಬುದಾಗಿ ಹೇಳಿದರು. ಆದರೂ ಸಹ ಇವರ ದುರಾಶೆಯನ್ನು ನಾವು ಇಲ್ಲಿ ನೋಡುತ್ತೇವೆ. Money can never, riches can never satisfy. ಐಶ್ವರ್ಯವೆಂಬುದು ನಮಗೆ ತೃಪ್ತಿಯನ್ನು ಕೊಡುವುದಿಲ್ಲ. Many believers are running after that, and in the process they lose their Christian testimony and faith. ಅನೇಕ ವಿಶ್ವಾಸಿಗಳು ಹಣದ ಹಿಂದೆ ಓಡುತ್ತಿರುವುದನ್ನು ನಾವು ಕಾಣುತ್ತೇವೆ. ಅದರ ಕಾರಣದಿಂದ ಪರಿಣಾಮವಾಗಿ ತಮ್ಮ ಕ್ರಿಸ್ತಿಯ ನಂಬಿಕೆಯನ್ನ ಮತ್ತು ಕ್ರಿಸ್ತಿಯ ಸಾಕ್ಷಿಯನ್ನ ಅವರು ಹಾಳು ಮಾಡಿಕೊಳ್ಳುತ್ತಾರೆ. Now let's read verse 28 to verse 31. 28ರಿಂದ 31ನೇ ವಚನಗಳವರೆಗೆ ಈಗ ಓದಿಕೊಳ್ಳೋಣ. ಅವರ ಕುರಿ ದನ ಕತ್ತೆಗಳು ಊರಲ್ಲಿಯೂ ಅಡವಿಯಲ್ಲಿಯೂ ಇದ್ದ ಅವರ ಆಸ್ತಿಯನ್ನೆಲ್ಲವನ್ನು ಸುಲುಕೊಂಡು ಅವರ ಮಕ್ಕಳನ್ನು ಹೆಂಡರನ್ನು ಸೆರೆ ಹಿಡಿದು ಮನೆಯಲ್ಲಿದ್ದುದನ್ನೆಲ್ಲ ಬಾಚಿಕೊಂಡರು. ಯಾಕೋಬನು ಸಿಮಿಯೋನ್ ಲೇವಿಯರಿಗೆ, ನೀವು ಈ ದೇಶದ ನಿವಾಸಿಗಳಾದ ಕಾನಾನ್ಯರಲ್ಲಿಯೂ ಪೆರೇಜರಿಯಲ್ಲಿಯೂ ನನ್ನ ಹೆಸರು ದುರ್ವಾಸನೆಯಾಗುವಂತೆ ಮಾಡಿ ನನ್ನನ್ನು ಅಪಾಯಕ್ಕೆ ಗುರಿ ಮಾಡಿದ್ದೀರಿ. ನನಗಿರುವ ಜನರು ಸ್ವಲ್ಪವೇ. ಈ ದೇಶದವರು ಒಟ್ಟಾಗಿ ನನ್ನ ಮೇಲೆ ಬಂದು ನನ್ನನ್ನು ಹೊಡೆದರೆ ನಾನು ನನ್ನ ಮನೆಯವರೆಲ್ಲರೂ ನಾಶವಾಗುವೆವು ಅಲ್ಲವೇ ಎಂದು ಹೇಳಲು ಅವರು ನಮ್ಮ ತಂಗಿಯನ್ನು ಸೂಳೆಯಂತೆ ನಡೆಸಬಹುದೋ ಎಂದು ಹೇಳಿದರು. Notice something seriously wrong here in Jacob's life. ಯಾಕೋಬನ ಜೀವಿತದಲ್ಲಿ ಒಂದು ಗಂಭೀರವಾದ ತಪ್ಪು ಇರುವುದನ್ನು ನಾವು ಇಲ್ಲಿ ಕಾಣುತ್ತೇವೆ. He rebukes Simeon and Levi for giving him a bad name. ಇಲ್ಲಿ ಸಿಮಿಯೋನ ಮತ್ತು ಲೇವಿ, ತನ್ನ ಮಕ್ಕಳಂತ ಸಿಮಿಯೋನ ಮತ್ತು ಲೇವಿಯರಿಗೆ ಅವನು ಗದರಿಸುತ್ತಿರುವ ಕಾರಣವೇನು? ತನಗೆ ಕೆಟ್ಟ ಹೆಸರನ್ನ, ತನ್ನ ಹೆಸರನ್ನ ದುರ್ವಾಸನೆ ಆಗುವ ಹಾಗೆ ಮಾಡಿದ್ದರಿಂದ ಅವರನ್ನ ಗದರಿಸುತ್ತಿದ್ದಾನೆ. He is more concerned about his reputation. ತನ್ನ ಗೌರವದ ಕುರಿತಾಗಿ ಆತನು ಹೆಚ್ಚು ಚಿಂತೆ ಉಳ್ಳವನಾಗಿದ್ದಾನೆ. Doesn't rebuke the sons for the heinous sin that they have committed. ಆತನ ಮಕ್ಕಳು ಮಾಡಿದಂತಹ ಆ ಹೀನಾಯವಾದಂತಹ ಆ ಕೊಲೆಗಡುಕತನವನ್ನ ಆತನು ಖಂಡಿಸದೆ, if you read that verses, it says me, I and mine. It is all a self-centered attitude. ಈ ವಚನಗಳನ್ನು ನಾವು ನೋಡುವಾಗ ನನ್ನ ಹೆಸರು, ನನ್ನನ್ನು ಅಪಾಯಕ್ಕೆ, ನನಗಿರುವ ಜನರು ಸ್ವಲ್ಪ, ನನ್ನ ಮನೆಯವರೆಲ್ಲರೂ, ಈ ರೀತಿ ತನ್ನ ಕುರಿತಾಗಿ ಸ್ವಾರ್ಥವಾಗಿ ಯೋಚಿಸುತ್ತಿದ್ದಾನೆ ಯಾಕೋಬನು. He never rebuked the sons in the beginning or even now. ತನ್ನ ಮಕ್ಕಳನ್ನ ಮೊದಲೇ ಆತನು ಗದರಿಸಬೇಕಿತ್ತು, ಆದರೆ ಇಂಥ ಹೀನಾಯ ಕಾರ್ಯ ಮಾಡಿದ ನಂತರವೂ ಗದರಿಸುತ್ತಿಲ್ಲ. We see a lack of leadership quality in Jacob at this time. ಯಾಕೋಬನ ಜೀವಿತದಲ್ಲಿ ಅಥವಾ ಯಾಕೋಬನಲ್ಲಿ ಈ ಒಂದು ಸಂದರ್ಭದಲ್ಲಿ ಆ ನಾಯಕತ್ವದ ಕೊರತೆಯನ್ನ ನಾವು ಕಾಣುತ್ತಿದ್ದೇವೆ. Many believers in the assemblies, they will not take a stand on certain issues
because they don't want to offend anybody. ಅನೇಕ ಸಭೆಗಳಲ್ಲಿ ಹಿರಿಯರುಗಳನ್ನ ನಾಯಕರನ್ನ ನಾವು ನೋಡುವಾಗ ಅವರು ವಿಶ್ವಾಸಿಗಳಿಗೆ ಒಳ್ಳೇದಾಗುವ ಹಾಗೆ ಅಥವಾ ಅವರಿಗೆ ಸರಿಯಾಗುವಂತಹ ನಿರ್ಧಾರವನ್ನ ಅಥವಾ ತೀರ್ಮಾನವನ್ನ ತೆಗೆದುಕೊಳ್ಳಲಿಕ್ಕೆ ಹಿಂಜರಿಯುತ್ತಾರೆ. ಯಾಕಂದ್ರೆ ಅವರ ಮನಸ್ಸನ್ನು ನೋಯಿಸಬಾರದು ಎಂಬ ಕಾರಣದಿಂದ. We want to be in the good book of everybody. We want to be friendly with everybody. So when something is wrong, many believers don't take a stand. ನಾವು ಎಲ್ಲರೊಟ್ಟಿಗೆ ಒಳ್ಳೆ ಸಂಬಂಧವನ್ನು ಇಟ್ಟುಕೊಳ್ಳಬೇಕು. ಯಾರೊಟ್ಟಿಗೂ ನಾನು ಕೆಟ್ಟ ಹೆಸರನ್ನ ತೆಗೆದುಕೊಳ್ಳಬಾರದು ಎಂಬುದಾಗಿ ನಾವು ಬಯಸುತ್ತೇವೆ. ಆದ್ದರಿಂದ ಅನೇಕ ವಿಶ್ವಾಸಿಗಳು ಮಾಡಬೇಕಾದಂತಹ ಅಥವಾ ತೆಗೆದುಕೊಳ್ಳಬೇಕಾದಂತಹ ನಿರ್ಧಾರಗಳಿಂದ ಹಿಂಜರಿಯುತ್ತಾರೆ. Our name and our reputation is more important than God's reputation. ದೇವರ ಗೌರವ ಮತ್ತು ದೇವರ ಸ್ಥಾನಮಾನ ನಮ್ಮ ಸ್ವಂತ ಗೌರವಕ್ಕಿಂತ ಅದು ಹೆಚ್ಚಾದದ್ದು. So because of this. ಆದ್ದರಿಂದ ನಾವು ನಮ್ಮ ಸ್ವಂತ ಸ್ವಾರ್ಥ ಚಿಂತನೆಯಿಂದಿರುವುದರಿಂದ ನಮ್ಮ ಸಭೆಗಳು ಇಂತಹ ಸಮಸ್ಯೆಗಳನ್ನು ಎದುರಿಸುತ್ತಿವೆ. But there are believers who take a stand no matter what happens. ಆದರೆ ಕೆಲವು ವಿಶ್ವಾಸಿಗಳು ಎಂತಹ ಸಂದರ್ಭದಲ್ಲಿಯೂ ಅವರು ಸರಿಯಾದ ನಿರ್ಧಾರವನ್ನ ದೃಢ ನಿಶ್ಚಯದಿಂದ ನಿರ್ಧಾರವನ್ನು ತೆಗೆದುಕೊಳ್ಳುವುದನ್ನು ನಾನು ನೋಡಿದ್ದೇನೆ. I remember in my own life when I knew that something was right in my own family, I would tell that this is wrong, and many believers misunderstood me. ನನಗೆ ಜ್ಞಾಪಕ ಉಂಟು ಏನೆಂದರೆ ನನ್ನ ಕುಟುಂಬದಲ್ಲಿಯೇ ಕೆಲವು ಸಂಗತಿಗಳು ತಪ್ಪಾಗಿ ನನಗೆ ಕಂಡಾಗ ಅದು ತಪ್ಪು ಎಂಬುದಾಗಿ ನಾನು ಖಂಡಿಸಿದ್ದುಂಟು. ಅದರಿಂದ ನನ್ನ ಸಭೆಯಲ್ಲಿ ಕೆಲವು ವಿಶ್ವಾಸಿಗಳು ನನ್ನ ಮೇಲೆ ತಪ್ಪಾಗಿ ಭಾವಿಸಿದರು. Not that I don't have any love. ನನಗೆ ಅವರ ಮೇಲೆ ಪ್ರೀತಿ ಇಲ್ಲ ಎಂಬುದಾಗಿ ಅನೇಕರು ನೆನೆಸಿದರು. And that is not the truth. We have to speak the truth in love. Let's be balanced. ಅದು ನಿಜವಲ್ಲ. ಆದರೆ ನಾವು ನಿಜವಾದ ಪ್ರೀತಿ ಇರುವುದಾದರೆ ನಾವು ಸತ್ಯದ ಮಾತನ್ನ ಆಡಬೇಕು. ಪ್ರೀತಿ ಮತ್ತು ಗದರಿಸುವಿಕೆ ಎರಡು ಸಮತೋಲನವಾಗಿರಬೇಕು. Especially men have to take a stand when it comes to whether home or assembly. ವಿಶೇಷವಾಗಿ ಗಂಡಸರು ಕುಟುಂಬದಲ್ಲಾಗಲಿ ಸಭೆಯಲ್ಲಾಗಲಿ ನಿರ್ಧಾರವನ್ನು ತೆಗೆದುಕೊಳ್ಳಬೇಕು, ದೃಢವಾಗಿ ಕಾಲಿಡಬೇಕು. So sadly, because of that, many assemblies become compromising assemblies. ಆದರೆ ಇದು ದುಃಖಕರವಾದಂತಹ ಸಂಗತಿಯಾಗಿದೆ. ಯಾಕಂದ್ರೆ ಇಂತಹ ದೃಢ ನಿರ್ಧಾರವನ್ನು ತೆಗೆದುಕೊಳ್ಳದ ನಾಯಕತ್ವ ಇಲ್ಲದೆ ಇರುವ ಕಾರಣ ಅನೇಕ ಸಭೆಗಳು ಅದು ಬಲಹೀನ ಸಭೆಗಳಾಗಿವೆ. For Jacob was to learn much more to become what later became. ಮತ್ತು ಯಾಕೋಬನು ಇನ್ನೂ ಅನೇಕ ಸಂಗತಿಗಳನ್ನ ಆತನು ಕಲಿಯಬೇಕಾಯಿತು ಆತನ ಜೀವಿತದಲ್ಲಿ ಮುಂದೆ ನೋಡುತ್ತೇವೆ. When we come to the end of the book in chapter 49, we see a different Jacob. ಈ ಒಂದು ಪುಸ್ತಕದ ಅಂತ್ಯಕ್ಕೆ ಬರುವಾಗ 59ನೇ ಅಧ್ಯಾಯಕ್ಕೆ ಬರುವಾಗ ಅಲ್ಲಿ ಯಾಕೋಬನನ್ನ ಬದಲಾದ ವ್ಯಕ್ತಿತ್ವ ಉಳ್ಳಂತಹ ಯಾಕೋಬನ ಕುರಿತಾಗಿ ನಾವು ಅಲ್ಲಿ ಕಾಣುತ್ತೇವೆ 50ನೇ ಅಧ್ಯಾಯದಲ್ಲಿ. Verse 31, we see the boys are defending their stand, telling their father, justifying what they have done. 31ನೇ ವಚನದಲ್ಲಿ ಆತನ ಗಂಡು ಮಕ್ಕಳು ತಾವು ಮಾಡಿದ ಕೃತ್ಯವನ್ನ ಸಮರ್ಥಿಸಿಕೊಳ್ಳುವುದನ್ನು ನಾವು ಕಾಣುತ್ತೇವೆ. We learn one thing from this lesson, the other side of this incident. ಈ ಒಂದು ಘಟನೆಯಿಂದ ನಾವು ಕಲಿತುಕೊಳ್ಳುವಂತಹ ಒಂದು ಮುಖ್ಯವಾದ ಪಾಠ ಏನೆಂದರೆ, ಅಥವಾ ಈ ಒಂದು ಘಟನೆಯ ಇನ್ನೊಂದು ಮುಖ ಏನೆಂದರೆ, they were not these people, Abraham, Isaac, Jacob and his sons. They were living in the Old Testament dispensation. Hello? ಸಾರಿ ಅಂಕಲ್, ನಾವಿಲ್ಲಿ ನೋಡುವಾಗ ಅಬ್ರಹಾಮ, ಈಸಾಕ, ಯಾಕೋಬ ಇವರು ಹಳೆಯ ಒಡಂಬಡಿಕೆಯ ಯುಗದಲ್ಲಿ ವಾಸಿಸುತ್ತಿದ್ದಾರೆ. They were not living in the light of Romans 12:19-21. Please read Romans 12:19-21. ರೋಮಾಪುರದವರಿಗೆ ಬರೆದ ಪತ್ರಿಕೆ 12ನೇ ಅಧ್ಯಾಯ 19ರಿಂದ 21ನೇ ವಚನಗಳವರಿಗೆ ದಯಮಾಡಿ ಓದಿರಿ. ಅವರು ಈ ಒಂದು ವಾಕ್ಯದ ಆಧಾರದಲ್ಲಿ ಜೀವಿಸುತ್ತಿರಲಿಲ್ಲ. Romans 12:19-21. ರೋಮರ್ 12
19-21 ಯಾರಾದ್ರೂ ಓದಿ. ಪ್ರಿಯರೇ, ನೀವೇ ಮುಯ್ಯಿಗೆ ಮುಯ್ಯಿ ತೀರಿಸದೆ ಶಿಕ್ಷಿಸುವುದನ್ನು ದೇವರಿಗೆ ಬಿಡಿರಿ. ಯಾಕಂದರೆ ಮುಯ್ಯಿಗೆ ಮುಯ್ಯಿ ತೀರಿಸುವುದು ನನ್ನ ಕೆಲಸ, ನಾನೇ ಪ್ರತಿಫಲವನ್ನು ಕೊಡುವೆನು ಎಂದು ಕರ್ತನು ಹೇಳುತ್ತಾನೆಂಬುದಾಗಿ ಬರೆದಿದೆ. ಹಾಗಾದರೆ ನಿನ್ನ ವೈರಿ ಹಸಿದಿದ್ದರೆ ಅವನಿಗೆ ಊಟಕ್ಕೆ ಬಡಿಸು, ಬಾಯಾರಿದ್ದರೆ ಕುಡಿಯುವುದಕ್ಕೆ ಕೊಡು. ಹೀಗೆ ಮಾಡುವುದರಿಂದ ಅವನ ತಲೆಯ ಮೇಲೆ ಕೆಂಡಗಳನ್ನು ಕೂಡಿಸಿಟ್ಟಂತಾಗುವುದು. ಕೆಟ್ಟತನಕ್ಕೆ ಸೋತು ಹೋಗದೆ ಒಳ್ಳೆತನದಿಂದ ಕೆಟ್ಟತನವನ್ನು ಸೋಲಿಸು. As Christians, as New Testament believers, this is the policy that we should follow. ಕ್ರೈಸ್ತರಾಗಿ ಹೊಸ ಒಡಂಬಡಿಕೆಯ ವಿಶ್ವಾಸಿಗಳಾಗಿ ನಾವು ಈ ಒಂದು ಆಧಾರದ ಮೇಲೆ, ಈ ವಚನದ ಆಧಾರದ ಮೇಲೆ ನಾವು ಜೀವಿಸಬೇಕು. Romans 12 is therefore our guideline. ಆದ್ದರಿಂದ ರೋಮಾಪುರ 12ನೇ ಅಧ್ಯಾಯವೇ ನಮಗೆ ಮಾರ್ಗಸೂಚಿಯಾಗಿರಬೇಕು. You and I cannot expect that from Jacob and his family at this stage. ನಾನು ನೀವು ಯಾಕೋಬನಿಂದ ಮತ್ತು ಆತನ ಕುಟುಂಬದಿಂದ ಅವರಿದ್ದಂತಹ ಆ ಒಂದು ಯುಗದಲ್ಲಿ ಅದನ್ನ ಬಯಸಲಿಕ್ಕೆ ಸಾಧ್ಯವಿಲ್ಲ. They were just growing. They made mistakes like many of us did. ನಮ್ಮಲ್ಲಿ ಅನೇಕರು ನಾವು ತಪ್ಪು ಮಾಡಿದ ಹಾಗೆ ಅವರು ಸಹ ತಪ್ಪು ಮಾಡಿದರು. ಯಾಕಂದರೆ ಅವರು ಇನ್ನೂ ತಮ್ಮ ನಂಬಿಕೆಯಲ್ಲಿ ಬೆಳೆಯುತ್ತಿದ್ದರು. But we New Testament believers are of a higher standard because of the cross. ಆದರೆ ಹೊಸ ಒಡಂಬಡಿಕೆಯ ವಿಶ್ವಾಸಿಗಳಾದಂತಹ ನಮಗೆ ಒಂದು ಎತ್ತರದ ಒಂದು ಮಟ್ಟ ಇದೆ, ಎತ್ತರದ ಒಂದು ಮಾದರಿ ಇದೆ. ಯಾಕಂದರೆ ಕ್ರಿಸ್ತನು ನಮಗಾಗಿ ಶಿಲುಬೆ ಮೇಲೆ ಪ್ರಾಣ ಕೊಟ್ಟ ಕಾರಣ. If we take revenge, we are not walking by faith. ನಾವೇ ಮುಯ್ಯಿ ತೀರಿಸುವುದಾದರೆ ನಾವು ನಂಬಿಕೆಯಲ್ಲಿ ಜೀವಿಸುತ್ತಿಲ್ಲ. We are not trusting God to work out in His time on our behalf. ನಾವು ದೇವರು ನಮ್ಮ ಪರವಾಗಿ ತನ್ನ ಸಮಯದಲ್ಲಿ ಕಾರ್ಯ ಸಾಧಿಸುತ್ತಾನೆ ಎಂಬುದಾಗಿ ಆತನ ಮೇಲೆ ನಂಬಿಕೆ ಇಡುತ್ತಿಲ್ಲ. That is what God wants us to wait for Him. He will set us right one day. ಅದನ್ನೇ ದೇವರು ನಮ್ಮಿಂದ ಬಯಸುತ್ತಾನೆ. ಏನೆಂದರೆ ನಾವು ಆತನನ್ನ ಆತುಕೊಳ್ಳಬೇಕು. ಒಂದು ದಿನ ತನ್ನ ಸಮಯದಲ್ಲಿ ದೇವರು ಮುಯ್ಯಿ ತೀರಿಸುತ್ತಾನೆ, ಎಲ್ಲವನ್ನ ಸರಿ ಮಾಡುತ್ತಾನೆ. We cannot expect Jacob and family to come to that higher standard of the New Testament. ನಾವು ಯಾಕೋಬನನ್ನು ಆತನ ಕುಟುಂಬದ ಆತನ ಮಕ್ಕಳಿಂದಲೂ ನಾವು ಹೊಸ ಒಡಂಬಡಿಕೆಯ ಈ ಉನ್ನತ ಮಟ್ಟವನ್ನ ಬಯಸಲಿಕ್ಕೆ ಸಾಧ್ಯವಿಲ್ಲ. They did not have the written word at that time. ಅವರ ಬಳಿ ಬರೆಯಲ್ಪಟ್ಟಂತಹ ದೇವರ ವಾಕ್ಯ ಇರಲಿಲ್ಲ. Not have the indwelling Holy Spirit in them. ಅವರಲ್ಲಿ ತಮ್ಮ ಹೃದಯದಲ್ಲೇ ಅಥವಾ ತಮ್ಮೊಳಗೆ ವಾಸಿಸುವಂತ ಪವಿತ್ರ ಆತ್ಮನು ಇರಲಿಲ್ಲ. They don't have the church fellowship that we have today. ನಮ್ಮ ಬಳಿಯಲ್ಲಿರುವ ಹಾಗೆ ಕ್ರೈಸ್ತ ಅನ್ಯೋನ್ಯತೆ ಅವರಿಗೆ ಇರಲಿಲ್ಲ. How much more privileged we are that we have all this blessing in our life, yet many times we do the same thing. ಹಾಗಾದರೆ ಹೊಸ ಒಡಂಬಡಿಕೆ ವಿಶ್ವಾಸಿಗಳಂತ ನಾವು ಎಂತಹ ಸೌಭಾಗ್ಯವಂತರು ನೋಡಿರಿ. ಯಾಕಂದ್ರೆ ನಮ್ಮ ಬಳಿಯಲ್ಲಿ ಈ ಎಲ್ಲ ಅನುಕೂಲತೆಗಳಿದ್ದಾಗ್ಯೂ ಅನೇಕ ಸಂದರ್ಭಗಳಲ್ಲಿ ನಾವು ಬಿದ್ದು ಹೋಗುತ್ತೇವೆ, ದೇವರಿಗೆ ನೋವು ಮಾಡುತ್ತೇವೆ. So we will be more accountable having all this sambandmulagalu, all the resources we have, and if I fail, God will deal with me more seriously. We have to stand before the judgment seat of Christ one day. ಆದ್ದರಿಂದ ಹೊಸ ಒಡಂಬಡಿಕೆ ವಿಶ್ವಾಸಿಗಳಂತ ನಾವೆಲ್ಲರೂ ಇಷ್ಟೆಲ್ಲಾ ಸಂಪನ್ಮೂಲಗಳು ಇದ್ದಾಗ್ಯೂ ನಾವು ತಪ್ಪುವುದಾದರೆ, ಬಿದ್ದು ಹೋಗುವುದಾದರೆ ನಾವು ದೊಡ್ಡದಾದಂತಹ ಲೆಕ್ಕವನ್ನ ಕೊಡಬೇಕಾಗುತ್ತದೆ. ನಮಗೆ ತೀವ್ರವಾದಂತಹ ನ್ಯಾಯ ತೀರ್ಪಾಗುತ್ತದೆ. ಯಾಕಂದ್ರೆ ನಾವೆಲ್ಲರೂ ನಮ್ಮ ಕೃತ್ಯಗಳಿಗಾಗಿ, ನಾವು ಮಾಡಿದ ಕೃತ್ಯಗಳಿಗಾಗಿ ಕ್ರಿಸ್ತನ ನ್ಯಾಯಾಸನದ ಮುಂದೆ ಒಂದು ದಿನ ನಿಲ್ಲಲೇಬೇಕು. We are not justifying what Jacob's family did. They acted because of their feeling towards their sister and the shame that it has brought to their family. ನಾವು ಯಾಕೋಬನ ಮಕ್ಕಳು ಮಾಡಿದಂತಹ ಕೃತ್ಯವನ್ನಲ್ಲಿ ಸಮರ್ಥಿಸಿಕೊಳ್ಳುತ್ತಿಲ್ಲ, ಬದಲಾಗಿ ಅವರು ತಮ್ಮ ಭಾವೋದ್ವೇಗಕ್ಕೆ ಒಳಗಾಗಿ ತಮ್ಮ ತಂಗಿಗೆ ಆದಂತಹ ಆ ಅನ್ಯಾಯದ ನಿಮಿತ್ತ ಮುಯ್ಯಿ ತೀರಿಸಬೇಕು ಎಂಬುದಾಗಿ ಭಾವೋದ್ವೇಗಕ್ಕೆ ಒಳಗಾಗಿ ಅವರು ಇಂತಹ ಕಾರ್ಯವನ್ನು ಮಾಡಿದರು. So in chapter 34, I took 2 weeks to go over this because there's so many lessons I and you can learn from here.
34ನೇ ಅಧ್ಯಾಯವನ್ನ ಸಂಪೂರ್ಣವಾಗಿ ಅಧ್ಯಯನ ಮಾಡ್ಲಿಕ್ಕೆ ನಾನು 2 ವಾರಗಳನ್ನು ತೆಗೆದುಕೊಂಡೇನೆ. ಯಾಕಂದರೆ ನೀವು ಕಲಿತುಕೊಳ್ಳಬೇಕಾದಂತಹ ಅನೇಕ ಪಾಠಗಳು, ಆತ್ಮಿಕ ಸಂಗತಿಗಳು ಇದರಲ್ಲಿ ಅಡಗಿವೆ. So let our young people, all of us, especially our people, be very careful when you go out like Dina to socialize in the world. ಆದ್ದರಿಂದ ಯವನಸ್ಥ ಮಕ್ಕಳು ನಮ್ಮ ಮಧ್ಯದಲ್ಲಿರುವವರು, ಮುಖ್ಯವಾಗಿ ನಾವೆಲ್ಲರೂ ಸಹ ದೀನಳ ರೀತಿಯಲ್ಲಿ ಹೊರಗೆ ಹೋಗಿ ಈ ಸಮಾಜದೊಟ್ಟಿಗೆ ಸಂಬಂಧ ಬೆಳೆಸುವ ವಿಷಯದಲ್ಲಿ ಎಚ್ಚರವಾಗಿರಬೇಕು. When we mingle with the media, what the world, the internet, our cell phone offers, it will bring a lot of damage in our Christian life. ನಾವು ಈ ಲೋಕದಲ್ಲಿರುವಂತಹ ಮೀಡಿಯಾ ಮತ್ತು ಈ ಸಮಾಜದೊಟ್ಟಿಗೆ ನಮ್ಮನ್ನು ನಾವು ಬೆರೆಸಿಕೊಳ್ಳುವಾಗ, ಅದಕ್ಕೆ ನಮ್ಮನ್ನು ಒಳಪಡಿಸಿಕೊಳ್ಳುವಾಗ ನಮ್ಮ ಜೀವಿತದಲ್ಲಿ ಕ್ರಿಸ್ತ ನಂಬಿಕೆಗೆ ಧಕ್ಕೆ ಮಾಡುವಂತ ಕಾರ್ಯಗಳು ಸಂಭವಿಸುತ್ತವೆ. May the Lord help us to be a separated people for Him. ದೇವರು ನಮ್ಮೆಲ್ಲರಿಗೂ ಆತನಿಗಾಗಿ ಪ್ರತ್ಯೇಕಿಸಲ್ಪಟ್ಟಂತಹ ಜನರಾಗಿ ಜೀವಿಸುವುದನ್ನ ನಮಗೆ ಕಲಿಸಿಕೊಡಲಿ. Separation is a must in our life to be strong in our faith. Otherwise, like what Samson said, I will become like everyone else. I'll become weak like everyone else. ನಾವು ಬಲಿಷ್ಠವಾಗಿ ಕ್ರಿಸ್ತಿಯ ಜೀವಿತವನ್ನು ಜೀವಿಸಬೇಕಾದ್ರೆ ನಮ್ಮ ಜೀವಿತದಲ್ಲಿ ಈ ಲೋಕದ ಜನರಿಂದ ಪ್ರತ್ಯೇಕತೆಯು ಅದು ಪ್ರಾಮುಖ್ಯವಾದದ್ದೇ. ಇಲ್ಲದೆ ಹೋದರೆ ಸಂಸೋನನ ರೀತಿಯಲ್ಲಿ ನಾನು ಬಲಹೀನನಾಗಿ ಎಲ್ಲರಂತಾಗುತ್ತೇನೆ ಎಂಬುದಾಗಿ ಹೇಳಬೇಕಾಗುತ್ತದೆ. God willing, we will continue. May God's name be glorified. ದೇವರ ಚಿತ್ತ ಇರುವುದಾದರೆ ಮುಂದಿನ ವಾರ ನಾವು ಮುಂದುವರಿಸೋಣ. ದೇವರ ನಾಮಕ್ಕೆ ಮಹಿಮೆ ಉಂಟಾಗಲಿ.